ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಹಾಸನದ ಬಿಜೆಪಿ ಜೆಡಿಎಸ್ ಬಿಕ್ಕಟ್ಟು ಶಮನ. ಈ ಬಾರಿ ಪ್ರಜ್ವಲ್ ಗೆಲುವು ಶತಸಿದ್ಧ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲು ಕಂಕಣಬದ್ಧರಾಗುವಂತೆ ಬಿಜೆಪಿ ಚುನಾವಣೆ ಉಸ್ತುವಾರಿ ಉಪಸಭಾಪತಿ ಪ್ರಾಣೇಶ್ ಕರೆ. ಐಎನ್ಡಿಐಎಯಲ್ಲಿ ಯಾರಾದರೊಬ್ಬರಿಗೆ ಪ್ರಧಾನಿಯಾಗುವ ಯೋಗ್ಯತೆ ಇದೆಯೇ? ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹೇಳಿಕೆ. 41 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್. ಪತ್ನಿ ಹೆಸರಲ್ಲೂ ಇದೆ ಕೋಟಿ ಆಸ್ತಿ. ನಾನು ಲಾಭಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ ಎಂದು ಹೇಳುವ ಮೂಲಕ ರಾಜಕೀಯದ ಮುಂದಿನ ನಡೆಯನ್ನ ಗೌಪ್ಯವಾಗಿರಿಸಿದ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಪರಾಜಿತ ಪಕ್ಷೇತರ ಅಭ್ಯರ್ಥಿ ಎಂಟಿ ಕೃಷ್ಣೇಗೌಡ. ಹಾಸನದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ದಿಢೀರ್ ದಾಳಿ, 7 ಲಕ್ಷಕ್ಕೂ ಹೆಚ್ಚು ಮೊತ್ತದ ಮದ್ಯ ವಶ. ಮತ್ತು ವೋಟು ಹಾಕಿದವರು ಹೀರೋ, ವೋಟು ಹಾಕದವರು ಝೀರೋ, ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿ ಸತ್ಯಭಾಮ ಹೇಳಿಕೆ. ವಾರ್ತೆಗಳ ವಿವರ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಮುನಿಸು ಶಮನಕ್ಕಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ ಮೈತ್ರಿ ಪಕ್ಷಗಳ ವಿಶೇಷ ಸಮನ್ವಯ ಸಮಿತಿ ಸಭೆಯಲ್ಲಿನ ಸಂಧಾನ ಬಹುತೇಕ ಯಶಸ್ವಿಯಾಗಿದ್ದು, ಪ್ರಜ್ವಲ್ ಜೊತೆ ಮಾತನಾಡದಿದ್ದರೂ ಕೆಲಸ ಮಾಡಲು ಪ್ರೀತಂ ಒಪ್ಪಿಗೆ ಸೂಚಿಸಿದ್ದಾರೆ. ಸಭೆಯಲ್ಲಿ ಜೆಡಿಎಸ್ನ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ, ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತಿತರರು ಭಾಗಿಯಾಗಿದ್ದರು. ಪ್ರೀತಂ ಗೌಡ ತಟಸ್ಥ ಧೋರಣೆ ಅನುಸರಿಸುತ್ತಿರುವ ಬಗ್ಗೆ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ವಿಜಯೇಂದ್ರ ಮಾತನಾಡಿ, ಹಾಸನದಿಂದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡುತ್ತಿದ್ದಾರೆ. ಪ್ರಜ್ವಲ್ ಪರವಾಗಿ ನಾವೆಲ್ಲ ಶ್ರಮ ಹಾಕಿ ಗೆಲ್ಲಿಸುತ್ತೇವೆ. ಹಳೆಯದನ್ನೆಲ್ಲ ಮರೆತು ಒಗ್ಗಟ್ಟಾಗಿ ಜೊತೆಯಲ್ಲಿ ಹೋಗೋಣ ಎನ್ನುವ ನಿರ್ಧಾರ ಮಾಡಿದ್ದೇವೆ. ನಾಮಪತ್ರ ಸಲ್ಲಿಕೆಗೆ ನಾನು ಕೂಡ ಹೋಗುತ್ತೇನೆ. ಬಿಜೆಪಿ ಮುಖಂಡ ಪ್ರೀತಂ ಗೌಡ ಕೂಡ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುತ್ತಾರೆ. ನಾನು ಮಾತನಾಡುವುದಿಲ್ಲದಾದರೂ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ ಎಂದು ಹೇಳಿದರು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ನಾನು ಕೂಡ ಅವತ್ತು ನಾಮಪತ್ರ ಸಲ್ಲಿಸತಕ್ಕಂಥ ಸಂದರ್ಭ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಪ್ರೀತಂ ಗೌಡರು ಕೂಡ ಪ್ರೀತಂ ಗೌಡರು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು. ಇವತ್ತು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಾವೆಲ್ಲರೂ ಕೂಡ ಕೂತು ಒಟ್ಟಿಗೆ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಆದರೆ ಯಾವುದೂ ಕೂಡ ಗೊಂದಲ ಇಲ್ಲ, ನಿಮ್ಮಲ್ಲೂ ಕೂಡ ಗೊಂದಲ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ಒಂದು ನಿರ್ಧಾರ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು ಅಂತ ಪ್ರೀತಮಣ್ಣವರು ಮೌನವಾಗಿ ಇದ್ಕೊಂಡು ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ಮೂಲಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು. ನಾವೆಲ್ಲರೂ ಒಗ್ಗಟ್ಟಿನಿಂದ ಶ್ರಮವಹಿಸಿ ಕೆಲಸ ಮಾಡಬೇಕಿದೆ ಎಂದು ಬಿಜೆಪಿ ಚುನಾವಣಾ ಉಸ್ತುವಾರಿ ಉಪಸಭಾಪತಿ ಪ್ರಾಣೇಶ್ ಹೇಳಿದರು. ಸಮನ್ವಯ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಭವಿಷ್ಯ ರೂಪಿಸಲು ನಾವು ಒಟ್ಟಾಗುವ ಅಗತ್ಯತೆ ಇದೆ. ಇಂದು ರಾಜಕಾರಣವನ್ನ ಬದಿಗಿಟ್ಟು ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ. ನರೇಂದ್ರ ಮೋದಿ, ದೇವೇಗೌಡರು, ಕುಮಾರಸ್ವಾಮಿ, ಅಮಿತ್ ಶಾ ಅವರು ಒಟ್ಟಾಗಿ ಯೋಚನೆ ಮಾಡಿ ದೇಶವನ್ನ ಸುಸ್ಥಿತಿಗೆ ಹೋಗಬೇಕು ಹಾಗೂ ಕರ್ನಾಟಕದಲ್ಲಿ ಸುಭದ್ರ ಆಡಳಿತ ಕೊಡಬೇಕೆಂದು ಒಟ್ಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಆಡಳಿತವನ್ನ ನಡೆಸ್ತಾ ಇರುವಂತದ್ದು, ಹಾಗೆ ಈ ದೇಶದ ಒಳಗಡೆ ಮಾಜಿ ಪ್ರಧಾನಿಗಳಾಗಿ ಕೆಲಸವನ್ನ ನಿರ್ವಹಿಸಿ ಈ ದೇಶದ ಬಗ್ಗೆ, ರೈತರುಗಳ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಇವತ್ತು ಈ ದೇಶದ ಒಳಗಡೆ ನರೇಂದ್ರ ಮೋದಿಯವರ ನಾಯಕತ್ವ ಅನಿವಾರ್ಯ ಆಗಿದೆ. ದೇಶದ ಭವಿಷ್ಯ ಅನಿವಾರ್ಯವಾಗಿದೆ. ದೇಶ ಭವಿಷ್ಯವನ್ನ ರೂಪಿಸಲಿಕ್ಕೆ ನಾವು ಒಟ್ಟಾಗುವಂತ ಅಗತ್ಯತೆ ಇದೆ ಅನ್ನುವಂಥದ್ದು ರಾಜಕೀಯವನ್ನು ಬದಿಗೊಟ್ಟು, ರಾಜಕಾರಣವನ್ನು ಬದಿಗೊಟ್ಟು. ಯಾಕೆಂದ್ರೆ ಅನ್ಕೋಬಹುದು ಕೆಲವರು, ಏನಿವತ್ತು ಒಳಗಡೆ ಜೆಡಿಎಸ್ನವರು ಸೇರಿಕೊಂಡಿದ್ದಾರೆ, ಏನಿವರೆ ಕೇವಲ ರಾಜಕಾರಣದ ವ್ಯವಸ್ಥೆಗೆ ಅನ್ನುವಂಥ ಭಾವನೆಗಳು ಕೆಲವರಲ್ಲಿ ಇರ್ಬೋದು, ವಿರೋಧ ಪಕ್ಷದಲ್ಲಿ ಇರ್ಬೋದು. ಆದರೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ದೇವೇಗೌಡರು, ಕುಮಾರಸ್ವಾಮಿ ಕೂತ್ಕೊಂಡು ಯೋಜನೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ದೇಶ ಸುಸ್ಥಿತಿಯಲ್ಲ ಮುನ್ನಡೆದಿದೆ. ಇನ್ನೂ ಕೂಡ ಅತ್ಯುತ್ತಮ ಸುಸ್ಥಿತಿಗೆ ಹೋಗಬೇಕು. ಅದಕ್ಕೋಸ್ಕರ ದೇಶದಲ್ಲಿ ಮತ್ತೊಂದು ಇಂಡಿಯ ಸರ್ಕಾರ ಆಡಳಿತವನ್ನು ಮಾಡಬೇಕು, ಅದು ನಮ್ಮ ಬಲದಾಗಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ರೈತ ನಾಯಕರು, ಮಾಜಿ ಪ್ರಧಾನಿಗಳು ಆದಂಥ ದೇವೇಗೌಡರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಇಂಡಿಯ ಅಂಗವಾಗಿ ತಮ್ಮನ್ನು ಜೋಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಭ್ರಷ್ಟಾಚಾರ ರಹಿತ ಆಡಳಿತ ಕೊಡುತ್ತೇವೆ ಎಂದು ಮೋದಿಯವರು ಹೇಳಿದಂತೆ ಕೆಲಸ ಮಾಡಿದ್ದಾರೆ.
ದೇಶ ಪ್ರಾಮಾಣಿಕ ಪ್ರಯತ್ನದ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಭಾರತೀಯರು ಎಲ್ಲೇ ಹೋದರೂ ನಾನು ಭಾರತೀಯ ಎಂದು ಎದೆತಟ್ಟಿಕೊಂಡು ಹೇಳುತ್ತಿದ್ದಾರೆ. ಮತ್ತೊಮ್ಮೆ ಚುನಾವಣೆಗೆ ಯಾವುದೇ ಮುಜುಗರ ಇಲ್ಲದೆ ಮತದಾನ ಮಾಡಲು ಎಲ್ಲ ಕಾರ್ಯಕರ್ತರನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ಅವಕಾಶ ಮಾಡಿಕೊಂಡಿದ್ದು, ಈಗ ಜೆಡಿಎಸ್ ಜೊತೆ ಕೈ ಜೋಡಿಸುತ್ತಿದ್ದೇವೆ. ದೇವೇಗೌಡರು ಕೂಡ ಹೇಳಿದ ಮಾತೆಂದರೆ, ಅವರ ಹಿರಿಯ ವಯಸ್ಸಿನಲ್ಲಿ ನಾನು ಹಿರಿಯರಿದ್ದರೂ ಕೂಡ ಮೋದಿಯವರು ಈ ದೇಶದ ಉತ್ತಮ ನಾಯಕ. ಹಿಂದೆಂದೂ ನಾನು ಇವರಂತ ನಾಯಕರನ್ನ ಕಂಡಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ ಎಂದರು. ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನ ನಾನು ಕೊಡ್ತೇನೆ ಅನ್ನುವಂಥದ್ದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ಚುನಾವಣೆಯನ್ನ ಪೂರ್ವದಲ್ಲಿ ಹೇಳಿದಂತ ಮಾತು. ಮೂರನೇದು, ಈ ದೇಶ ಇವತ್ತು 14ನೇ ಸ್ಥಾನವಿದೆ. ಪ್ರಾಮಾಣಿಕ ಪ್ರಯತ್ನದ ಅಡಿಯಲ್ಲಿ ಈ ದೇಶವನ್ನು 4ನೇ ಮತ್ತು 5ನೇ ಸ್ಥಾನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದರು. ಹಾಗೆ ಇಡೀ ಭಾರತೀಯರು ಎಲ್ಲೇ ಯಾವುದೇ ದೇಶಗಳಿಗೆ ಹೋದರೂ ಕೂಡ ನಾನು ಭಾರತೀಯ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳುವಂತಹ, ಜಗತ್ತಲ್ಲಿ ಹೇಳುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಆತ್ಮವಿಶ್ವಾಸವನ್ನ ನಮ್ಮ ದೇಶದ 140 ಕೋಟಿ ಜನರಲ್ಲಿ ಮೂಡಿಸ್ತೇನೆ ಅನ್ನುವ ಮಾತನ್ನ ಹೇಳಿದರು. ಆ 4 ಮಾತುಗಳನ್ನ ಉಳಿಸ್ಕೊಂಡಿದ್ದಾರೋ ಇಲ್ವೋ? ಮತ್ತೆ 5 ಮಾತನ್ನು ನೀವು ಮತ್ತೊಮ್ಮೆ ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳ ಪರವಾಗಿ ಮತವನ್ನು ಯಾಚನೆ ಮಾಡಬೇಕಾದ್ರೆ ಯಾವುದೇ ಮುಜುಗರ ಇಲ್ಲದ ರೀತಿ ಒಳಗಡೆ ಮತದಾರರ ಒಟ್ಟಿಗೆ ಮತಯಾಚನೆಯನ್ನ ಮಾಡಲಿಕ್ಕೆ ನಿಮ್ಮನ್ನ ಎಲ್ಲಾ ಜನರನ್ನ, ನನ್ನ ಎಲ್ಲಾ ಕಾರ್ಯಕರ್ತರನ್ನ, ಇಡೀ ದೇಶದ ಜನರನ್ನ ಸ್ವಾಭಿಮಾನದಾರಿಯಲ್ಲಿ ಕಳಿಸ್ತೇನೆ ಎನ್ನುವ ಮಾತನ್ನ ಹೇಳಿದರು. ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಮತವನ್ನು ಯಾಚನೆಯನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಆ ರೀತಿ ಮಾಡಿಕೊಟ್ಟಿದ್ದಾರೆ. ಇವೆಲ್ಲವನ್ನ ಮನಗಂಡು ಇವತ್ತು ನಮ್ಮೊಟ್ಟಿಗೆ ಜೆಡಿಎಸ್ ಕೈಜೋಡಿಸುವಂತಹ ಕೆಲಸವನ್ನ ಮಾಡಿದೆ. ಈ ಮಾತು ಮಧ್ಯದಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳಿದ್ರು? ನನ್ನ ರಾಜಕಾರಣದ ಇತಿಹಾಸದ ಒಳಗಡೆ ನಾನು ಯಾರನ್ನು ನಾಯಕ ಅಂತ ಒಪ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಹಿರಿಯವಿದ್ರೂ ಕೂಡ, ನನ್ನ ವಯಸ್ಸಿನಲ್ಲಿ ಹಿರಿಯವಿದ್ರೂ ಕೂಡ ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರನ್ನ ಈ ದೇಶದ ನಾಯಕ ಅಂತ ಒಪ್ಕೊಂಡಿದ್ದಾನೆ ಅನ್ನುವಂತ ಮಾತನ್ನು. ಹಾಸನ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಈ ಸಮನ್ವಯ ಸಭೆ ಮಾದರಿ ಸಭೆಯಾಗಿದ್ದು ಎರಡೂ ಪಕ್ಷಗಳಿಗೆ ಕೇಂದ್ರ ಬಿಂದುವಾಗಿದೆ. ಎರಡೂ ಪಕ್ಷಗಳನ್ನ ಒಟ್ಟಾಗಿ ತೆಗೆದುಕೊಂಡು ಕೆಲಸ ಮಾಡುತ್ತೇನೆ ಎಂದರು. ಎಲ್ಲರಿಗೂ ಕೂಡ ಸರಿಯಾದ ಉತ್ತರನ ನಾನು ಕೊಡುವಂತ ಕೆಲಸ ಮಾಡಿಲ್ಲ. ಇವತ್ತು ನೀವು ಕುಳಿತಿರುವಂತ ಎಲ್ಲಾ ಕಾರ್ಯಕರ್ತರ ಮುಖಂಡರು ನಾನಲ್ಲ. ಈ ಸಭೆಗೆ ಕೇಂದ್ರ ಬಿಂದು ಯಾವತ್ತಿದ್ರು ಕೂಡ ನಿಮ್ಮ ಎರಡು ಪಕ್ಷದ ಮುಖಂಡರುಗಳ ಸಂತಸ ಏನಿವತ್ತು ಕಾಣ್ತಾ ಇದೆ. ಇವತ್ತು ಜಂಟಿ ಸಭೆಗೆ ಶಕ್ತಿ ತುಂಬುವಂತ ಕೆಲಸ ನೀವು ಏನ್ ಮಾಡಿದ್ರ, ನೀವು ನಿಜವಾದ ಕೇಂದ್ರ ಬಿಂದು ಅಂತ ಈ ಒಂದು ಸಂದೇಶನ ಇಡೀ ಜಿಲ್ಲೆಗೆ ಕಳಿಸುವಂತ ಕೆಲಸ ನಾವು ಮಾಡುವಂತ ಕೆಲಸ ಮಾಡ್ತೀವಿ. ನಾನು ನಿನ್ನೆ ಎಲ್ಲರ ಭಾಷಣಗಳನ್ನ ಒಂದು ರ್ಯಾಲಿ ಬಂದಂತ ಸಂದರ್ಭದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ನಮ್ಮಲ್ಲೇ ಪ್ರೀತಿರೋ ರೀತಿಯಲ್ಲಿ ಒಳಗಿನ ಮಾತುಗಳನ್ನ ಆಡುವಂತ ಕೆಲಸ ಮಾಡಿದ್ವಿ. ಆದ್ರೆ ಒಂದು ಮಾತು ಹೇಳ್ತೀನಿ, ನಮ್ಮ ಎಲ್ಲಾ ಮುಖಂಡರುಗಳನ್ನು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಪ್ರಜ್ವಲ್ ರೇವಣ್ಣ ಒಬ್ಬ ಯುವಕನಾಗಿ, ಅವರ ತಂದೆ ಒಬ್ಬ ಮಗನಾಗಿ ಮತ್ತು ಸಹೋದರನಾಗಿ ಇವತ್ತು ನಾನು ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸನ ಮಾಡಿ ಮುಂದುವರಿಸಿಕೊಳ್ಳಲಿ. ನಮ್ಮ ಒಗ್ಗಟ್ಟಿನ ಪ್ರದೇಶವನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿ ನಿಮ್ಮ ಒಂದು ಕೀರ್ತಿನ ಮತ್ತೆ ನಿಮ್ಮ ಘನತೆಯ ಎತ್ತಿಡಿಯುವಂತ ಕೆಲಸನ ಪ್ರಜ್ವಲ್ ರೇವಣ್ಣ ಮಾಡೇ. ನಮಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಬರಬೇಕು. ನಮಗೆ ಸ್ಫೂರ್ತಿದಾಯಕವಾಗಿ ನಮ್ಮ ದೇವೇಗೌಡರು ಹಾಗೂ ಮೋದಿಯವರು ಇಬ್ಬರು ನಾಯಕರಿದ್ದಾರೆ. ಮೋದಿಯವರು ಒಂದು ದಿನ ರಜೆ ತೆಗೆದುಕೊಳ್ಳದೆ ಕೆಲಸ ಮಾಡಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ರೈತರ ಪರವಾಗಿ ಯೋಚನೆ ಮಾಡುವ ವ್ಯಕ್ತಿ ದೇವೇಗೌಡರಾದರೆ, ದೇಶದ ಜನತೆಗಾಗಿ ಶ್ರಮಿಸುವ ವ್ಯಕ್ತಿ ಮೋದಿಯವರು ಎಂದು ಹೇಳಿದರು. ಚುನಾವಣೆ ಅನ್ನೋ ಭಾವನೆ ಅಲ್ಲ ಇದು. ಇವತ್ತು ಮುಖ್ಯವಾಗಿ ನಾವು ಕಾಯಬೇಕಾಗಿರೋಂತ ಈ ಚುನಾವಣೆ ಏನು ಅಂದ್ರೆ, ಒಂದು ದಿಕ್ಸೂಚಿ ಚುನಾವಣೆ ಏನು ಅಂದ್ರೆ, ಇವತ್ತು ನಾವು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ
ಏನು ಒಂದು ಶಕ್ತಿ ಇದೆ ಅನ್ನೋದನ್ನ ಎತ್ತಿಡಿಯುವಂತ ಕೆಲಸನ ಮುಂದೊಂದು ದಿವಸಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರ್ ಮಾಡುವಂತ ಕೆಲಸನ ನಾವು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇನೆ, ನಾವೆಲ್ಲ ಒಗ್ಗಟ್ಟಾಗಿ ಹೋಗುವಂತ ಕೆಲಸನ ಎಲ್ಲದಕ್ಕೂ ಒಂದೇ ಒಂದು ಉತ್ತರ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಭಾರತೀಯ ಪ್ರಜೆಗಳಂತೆ ನಾವು ಒಗ್ಗಟ್ಟಾಗಂತ ನಿಲ್ಲುವಂತ ಕೆಲಸನ ಮಾಡಬೇಕು, ಭಾರತೀಯರನ್ನ ಎತ್ತಿಡಿಯುವಂತ ಕೆಲಸನ ಮಾಡಬೇಕು ಅಂತ ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇವತ್ತು ನಾನು ಕೂಡ ನನಗೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಯಾರು ನಿಮ್ಮ ಸ್ಫೂರ್ತಿ ಅಂತ ಕೇಳಿದಂತ ಸಂದರ್ಭದಲ್ಲಿ, ರಾಜಕೀಯದ ಸ್ಫೂರ್ತಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಇಬ್ಬರ ಹೆಸರು ಹೇಳ್ತೀವಿ. ಒಂದು ನಮ್ಮ ದೊಡ್ಡವರಾದಂತ ದೇವೇಗೌಡರು ಸಾಹೇಬ್ರ ಹೆಸರು ಹೇಳಿದ್ರೆ, ಇನ್ನೊಂದು ನಮ್ಮ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಸಾಹೇಬ್ರ ಹೆಸರು ಹೇಳ್ತೀವಿ. ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಸಾಹೇಬರು ಇವತ್ತು ಒಂದು ದಿನ ರಜಾ ತಗೊಳ್ತೇನೆ, ಇವತ್ತು ಒಬ್ಬರು ಯುವಕರಾಗ್ತಾರ, ಇವತ್ತು ಎಲ್ಲರಿಗೂ ಕೂಡ ಕೆಲಸ ಮಾಡಬೇಕು, ಈ ದೇಶದ ಹಿತದೃಷ್ಟಿ ಕಾಪಾಡಬೇಕು, ಈ ದೇಶ ಕಾಪಾಡಬೇಕು, ಈ ದೇಶನ ಉಳಿಸಬೇಕು, ನಮ್ಮ ದೇಶದ ಎಲ್ಲ ಸುತ್ತಮುತ್ತ ದೇಶಗಳಿಗೆ ಬೆಳೆತರಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಏನ್ ಹೋರಾಟ ಮಾಡ್ತಿದ್ದಾರೆ ಅವರೆಲ್ಲರೂ ನಮ್ಮ ಸ್ಫೂರ್ತಿಯಂತೆ ನಾವು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನಾವು ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ದೇವೇಗೌಡರು ಸಾಹೇಬರು ಕೂಡ ಈ ಇಡೀ ವಯಸ್ಸಲ್ಲಿ ನಮ್ಮ ರಾಜ್ಯದ ರೈತರು ಉಳಿಬೇಕು, ಈ ದೇಶದ ರೈತರು ಉಳಿಬೇಕು ಅನ್ನೋ ಹೋರಾಟ ಏನಿದೆ, ಇವೆಲ್ಲರೂ ಸ್ಫೂರ್ತಿಯಾಗಿ ನಾವು ಭಾವಿಸಿ ಇವತ್ತು ನಾವು ಕೆಲಸ ಮಾಡ. ಕಳೆದ 5 ವರ್ಷಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ದೇನೆ, ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ದಯವಿಟ್ಟು ನನ್ನ ಕ್ಷಮಿಸಿ ಎಂದರು. ನನ್ನ ತಂದೆ ಸ್ಥಾನದಲ್ಲಿ ನನ್ನ ತಾಯಿ ಸ್ಥಾನದಲ್ಲಿ ಬಹಳಷ್ಟು ಜನ ಕೂತಿದ್ದೀರಾ. ಹಾಗಾಗಿ ನಾವು ನನ್ನ ತಂದೆ ತಾಯಿಗಳ ಹತ್ರ ನಾನು ಕೇಳೋದಿಷ್ಟೇನೆ, ನಾನು ಏನಾದ್ರು ತಪ್ಪುಗಳು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿ, ಎರಡು ಕೈ ನನ್ನ ಹೃದಯಪೂರ್ವಕವಾಗಿ ಕ್ಷಮಿಸಿ ಅಂತ ಕೇಳಿ ನಾನು ಕೈ ಮುಗಿದು ಕೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಈ ಹಿಂದೆ ಪ್ರಜ್ವಲ್ ರೇವಣ್ಣ ಸಣ್ಣ ಪುಟ್ಟ ತಪ್ಪುಗಳಾಗಿರಬಹುದು, ಕೆಲವರಲ್ಲಿ ಮನಸ್ತಾಪ ಇದ್ದರೂ ಕೂಡ ಅವರಿಗೆ ತಪ್ಪಿನ ಅರಿವಾಗಿ ಈಗಾಗಲೇ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಇದೊಂದು ಬಾರಿ ಅವರಿಗೆ ಅವಕಾಶ ನೀಡಿ ಗೆಲ್ಲಿಸಿ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕು. ಸದೃಢವಾದ ದೇಶಕ್ಕೆ ಭದ್ರತೆ ನೀಡುವ ಸಲುವಾಗಿ ಈ ಬಾರಿ ಹೆಚ್ಚಿನ ಮತದೊಂದಿಗೆ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ಅವರನ್ನ ಗೆಲ್ಲಿಸಬೇಕು. ಚುನಾವಣೆಯಲ್ಲಿ ರಾಜಕೀಯ ಸಮಸ್ಯೆ ಗೊಂದಲಗಳಾಗುವುದು ಸಹಜ, ಪರಸ್ಪರ ಹೊಂದಾಣಿಕೆಯಿಂದ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಅದು ಏನು ಕೆಲಸ ಅಂದ್ರೆ ಬರ್ತಕ್ಕಂಥ 26ನೇ ತಾರೀಕು ನಡೀತಕ್ಕಂಥ ಈ ದೇಶದ ಚುನಾವಣೆ ನಾವೆಲ್ಲರೂ ಸದೃಢವಾಗಿ ಈ ದೇಶವನ್ನು ಮುನ್ನಡೆಸತಕ್ಕಂಥ, ಈ ದೇಶ ನೆಟ್ಟುಸಿದ ಜೀವನ ಮಾಡತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಲಿಕ್ಕೆ ನಮ್ಮ ಅಭ್ಯರ್ಥಿ, ಹಾಸನ ಜಿಲ್ಲೆಯ ನಮ್ಮ ಅಭ್ಯರ್ಥಿ ಗುರುತು ತೆರೆಯುವಂತ ಮಹಿಳೆಯ ಗುರುತು, ಈ ಒಂದು ಗುರುತಿಗೆ ಮತ ಕೊಡುವುದರ ಮುಖಾಂತರ ಈ ದೇಶವನ್ನು ಮತ್ತೆ ಮುಂದೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಕ್ಕಂಥದಕ್ಕೆ ತಾವು ಸಹಕರಿಸಬೇಕು ಅಂತಕ್ಕಂಥದ್ದು ನಾನು ತಮ್ಮಲ್ಲಿ ಕಳಕಳೆಯ ಮನವಿಯನ್ನು ಮಾಡ್ತೀನಿ. ಒಂದು ವೇಳೆ ಚುನಾವಣೆ ರಾಜಕೀಯ ಅಂತಕ್ಕಂಥದ್ದು ಹಲವಾರು ಸಮಸ್ಯೆಗಳಿರುತ್ತೆ, ಆದರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಹೊಂದಾಣಿಕೆಯನ್ನಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆಯನ್ನ ಈ ದೇಶಕ್ಕೆ ಸುಭದ್ರ ಸರ್ಕಾರವನ್ನು ಕೊಡ್ತಕ್ಕಂತೆ ಒಬ್ಬ ವ್ಯಕ್ತಿ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಇರತಕ್ಕಂಥದ್ದು. ಹಿರಿಯರಾದಂಥ ದೇವೇಗೌಡರು ಇವತ್ತೇನಿದೆ ಅಂದ್ರೆ ಬಹುಶಃ ನಮ್ಮಲ್ಲಿ ಕಚ್ಚಾಟಗಳು ಬೇಡ. ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ, ನಾವು ನಿಂಗೇಶಣ್ಣವರೆಲ್ಲ ಒಟ್ಟೊಟ್ಟಿಗೆ ಚುನಾವಣೆ ಮಾಡ್ತಕ್ಕಂಥದ್ದು, ಚುನಾವಣೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಕಾರಣಗಳಿಂದ ಇವತ್ತು ಈ ದೇಶಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಮ್ಮೆಲ್ಲರ ನೀರಿಗೋಸ್ಕರ ಇವತ್ತು ಮೈತ್ರಿಯಾಗಿದೆ. ಯಾರೂ ಸಹ ಅನ್ಯತರ ಭಾವಿಸ್ತಂಗೆ ಸ್ಥಳೀಯವಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಮುಖ್ಯ. ಮೇಲ್ಮಟ್ಟದ ಮೇಲ ಪದರ ಒಳ್ಳೆಯದಲ್ಲ, ಯಾವತ್ತೂ ಸಹ ಕೆಳ ಪದರಗಳಿರಬೇಕು. ಆ ಕೆಳ ಪದರದಲ್ಲಿ ಹೊಂದಾಣಿಕೆಯನ್ನ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಂದಾಣಿಕೆ ಆಗ್ತಕ್ಕಂಥದ್ದನ್ನು ನಾವು ಮಾಡಬೇಕು. ಸಹೋದರ ಸಹೋದರಿಯ ರೀತಿಯಲ್ಲಿ ನಾವು ಅವರ ಜೊತೆ ಹೊಂದಾಣಿಕೆಯನ್ನು ಮಾಡಬೇಕು. ಅವಾಗ ಮಾತ್ರ ನಾವು ಬೂತ್ನ ಗೆಲ್ಲೋದಕ್ಕೆ ಸಾಧ್ಯ. ಇವತ್ತು ನಾವು ಬೂತ್ನ ಗೆದ್ರೆ ಹಾಸನ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀವಿ. ಹಾಸನ ಲೋಕಸಭಾ ಕ್ಷೇತ್ರವನ್ನು ಗೆದ್ರೆ ಭಾರತ ದೇಶವನ್ನು INDIAಯಲ್ಲಿ ಯಾರಾದರೊಬ್ಬರಿಗೆ ಪ್ರಧಾನಿಯಾಗುವ ಯೋಗ್ಯತೆ ಇದೆಯೇ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಪ್ರಶ್ನಿಸಿದರು. ಆಲೂರು ಪಟ್ಟಣದ ಒಕ್ಕಲಿಗರ ಭವನದಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶವನ್ನ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ಆಳಿದ್ದಾರೆ. ಇವತ್ತಿನ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ? ಕೇವಲ 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಾರೆ ಅಷ್ಟೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 3 ಬಾರಿ ಹಾಸನಕ್ಕೆ ಬರುತ್ತಾರೆ ಎಂದರೆ ಅವರ ಗುರಿ ಪ್ರಜ್ವಲ್ ರೇವಣ್ಣನನ್ನ ಸೋಲಿಸಬೇಕೆಂಬುದು. ನಮ್ಮ ಮೇಲೆ ಅವರಿಗೆ ಸೇಡಿದೆ. ನಮ್ಮ ಪಕ್ಷ ಮುಗಿಸಲು ಕಾಯುತ್ತಿದ್ದಾರೆ. ಕಾರ್ಯಕರ್ತರು ನಮಗೆ ಹಿಂದಿನಿಂದಲೂ ಸಹಾಯ ಮಾಡಿದ್ದೀರಿ. ನಿಮಗೆಲ್ಲರಿಗೂ ತಲೆಬಾಗಿ ನಮಸ್ಕರಿಸುತ್ತೇನೆ. ಪ್ರಜ್ವಲ್ ರೇವಣ್ಣನನ್ನ ಗೆಲ್ಲಿಸಿ ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ
ಮುಖ್ಯಮಂತ್ರಿಯಾಗಲು ಶಕ್ತಿ ನೀಡಬೇಕೆಂದು ಹೇಳಿದರು. ಈ ದೇಶದಲ್ಲಿ ಕಾಂಗ್ರೆಸ್ ಶಕ್ತಿ ಕಳ್ಕೊಂಡಿದೆ. 3 ರಾಜ್ಯದಲ್ಲಿರೋದು. ದೇಶ ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲ ಆಳಿ ಯಾವ ಸ್ಥಿತಿಗೆ ಬಂತು? ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪುಣ್ಯಾತ್ಮ. ಇದಕ್ಕೆ ಕಾರಣ ಪತ್ರಿಕೆ ನೋಡ್ತೇನೆ, 40 ಜನ ಸ್ಟಾರ್ ಕ್ಯಾಂಪೇನ್ಸ್ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಲಿಕ್ಕೆ ಸೋನಿಯಾ ಗಾಂಧಿಯವರು ಕೂಡ ಒಬ್ಬರು ಸ್ಟಾರ್ ಕ್ಯಾಂಪೇನ್. ಮಾತಾಡಲ್ಲ, ತುಂಬ ವಿಷಯ ಮಾತಾಡೋಲ್ಲ. ಪುಣ್ಯಾತ್ಮರು ನೀವು ಹೇಳಿ. INDIA ಯಾರಾದರೂ ಒಬ್ಬ ಪ್ರಧಾನಮಂತ್ರಿ ಆಗೋ ಯೋಗ್ಯತೆ ಇದೆ ಅಂತ ಈ ಸಭೆಯಲ್ಲಿ ದಯಮಾಡಿ ಇಷ್ಟೊಂದು ನನ್ನ ಮೊಮ್ಮಗ ಭಾಷಣ ಮಾಡಿದ್ರು. ನಾವು ಈ ಕ್ಷೇತ್ರದಿಂದ ಕೊಡೋ ಕೊಡುಗೆ ಪ್ರಜ್ವಲ್ ರೇವಣ್ಣವ್ರನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ಶಕ್ತಿ. ನಮ್ಮದು ಕಿಂಚಿತ್ತು ಕಾಣಿಕೆ, ಹೆಚ್ಚಲ್ಲ, ಕಿಂಚಿತ್ತು ನಮ್ಮದು ಕಾಣಿಕೆ. ಈ ದೇಶ ಉಳಿಸ್ಬೇಕು. ನಮ್ಮ ದೇಶಕ್ಕೆ ನಾನಾ ಸಮಸ್ಯೆಗಳಿವೆ. ನಾನು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಬೇಕು, ಸುಲಭ ಅಲ್ಲ. ಒಬ್ಬ ನಮ್ಮ ಮುಖ್ಯಮಂತ್ರಿಗಳು 3 ದಿನ ಹಾಸನಕ್ಕೆ ಬರ್ತಾರಂತ, 3 ಟ್ರಿಪ್ಸು ಪ್ರಜ್ವಲ್ ರೇವಣ್ಣವರು ಸೋಲಿಸಲಿಕ್ಕೆ ಹೇಳಿದ್ದಾರೆ. ನಾನು ಸ್ವಲ್ಪ ಕಠಿಣವಾದ ಭಾಷೆ ಬಳಕೆ ಮಾಡಿದೆ ಮೊನ್ನೆ. ಇದೆಲ್ಲ ಕೂಡದು ಏನು ನನ್ನ ಜೊತೆ ನಾನೇ ಬೇಡ, ಅವರು ಎಲ್ಲಿದ್ರು ಏನಾಗಿ. ಲೋಕಸಭಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಈ ಚುನಾವಣೆ ಮುಂದಿನ ದಿಕ್ಸೂಚಿ ಚುನಾವಣೆ. ಬಿಜೆಪಿ ಜೆಡಿಎಸ್ ಜೊತೆಗೂಡಿ ಸಾಗುತ್ತಿದ್ದೇವೆ. 28ಕ್ಕೆ 28 ಸ್ಥಾನ ಗೆಲ್ಲುತ್ತೇವೆ. ರೈತರು ಹೊಲದಲ್ಲಿ ಕಾಂಗ್ರೆಸ್ ಗಿಡ ಬೆಳೆದರೆ ಕಿತ್ತು ಹಾಕುವ ಕೆಲಸ ಮಾಡ್ತಾರೆ. ಹಾಗೆಯೇ 28 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಕಿತ್ತು ಹಾಕ್ತಾರೆ. ನಾಡಿನಲ್ಲಿ ಜೆಡಿಎಸ್ ಆಡಳಿತಾವಧಿಯಲ್ಲಿ ಬಹಳಷ್ಟು ಜನಪರ ಅಭಿವೃದ್ಧಿ ಕೆಲಸಗಳು ನಡೆದಿದೆ. ಈ ತಾಲೂಕಿಗೆ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಸ್ವಾತಂತ್ರ್ಯ ನಂತರ 76 ವರ್ಷಗಳಲ್ಲಿ ಅವಧಿಯಲ್ಲಿ ರಾಜ್ಯದ ಪರಿಸ್ಥಿತಿ ಇಷ್ಟು ಹದಗೆಟ್ಟಿರಲಿಲ್ಲ. ನಾವೆಲ್ಲರೂ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಗೆಲ್ಲಬೇಕೆಂದು ಹೇಳಿದರು. ಈ ಚುನಾವಣೆ ಮುಂದಿನ ದಿಕ್ಸೂಚಿ ಚುನಾವಣೆ ಆಗುತ್ತೆ. ಖಂಡಿತವಾಗ್ಲೂ 28ಕ್ಕೆ 28 ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಏನ್ ಅಲಯನ್ಸ್ ಆಗಿದೆ, NDA ಅಭ್ಯರ್ಥಿಗಳು ಗೆಲ್ತಾರೆ ನಮ್ಮ ಕಾರ್ಯಕರ್ತರು, ರೈತರುಗಳು ಅಂತ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ರೈತರುಗಳೇನೆ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ರೈತರುಗಳು ಒಂದಲ್ಲಿ ಕಾಂಗ್ರೆಸ್ ಗಿಡಗಳು ಬೆಳೆದಿದ್ರೆ ಏನ್ ಮಾಡ್ತೀವಿ ನಾವು? ಕಿತ್ತಾಕ ಅಂತ ಕೆಲಸ ನಾವು ಮಾಡ್ತೀವಿ ಅಲ್ವಾ? ಇವತ್ತು 28 ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಗಿಡಗಳು ಬೆಳೆದಿದ್ದಾವೆ. ಈ ಚುನಾವಣೆ ಮುಖಾಂತರ ನಾವು ಆ ಕಾಂಗ್ರೆಸ್ ಗಿಡನ ಕಿತ್ತಾಕಂತ ಕೆಲಸ ಮಾಡಿ ಆಶಾಕೀನವಾಗಿರುವಂತ ಭತ್ತ ಬೆಳೆಯುವಂತ ಒಳ್ಳೆ ಸರ್ಕಾರ ತರಂತ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ರೈತರು ಉಳಿಯುವಂತ ಕೆಲಸ ಆಗುತ್ತೆ ಅಂತ ಈ ವೇದಿಕೆ ಮುಖಾಂತರ ಹೇಳಬೇಕಾಗುತ್ತೆ. ಸತ್ಯ ಅಲ್ವಾ?
ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ, ಮುಖಂಡರಾದ ಕಬ್ಬಿನಹಳ್ಳಿ ಜಗದೀಶ್, ನಟರಾಜ್ ನಾಕಲಗೂಡು, ಧರ್ಮರಾಜ್, ಶಂಕರಾಚಾರ್, ಎಂಬಿ ವಿಜಯಕಾಂತ್, ಸಿವಿ ನಿಂಗರಾಜು ಹಾಜರಿದ್ದರು. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಾಮಪತ್ರ ಸಲ್ಲಿಕೆ ಮಾಡಿದ್ದು 41 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಎಂದು ಘೋಷಿಸಿಕೊಂಡಿದ್ದಾರೆ. ಶ್ರೇಯಸ್ ಪಟೇಲ್ 41 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ. ಪತ್ನಿ ಅಕ್ಷತಾ ಹೆಸರಿನಲ್ಲೂ ಕೋಟಿ ಬೆಲೆ ಬಾಳೋ ಆಸ್ತಿಗಳಿದೆ. ಶ್ರೇಯಸ್ 1.25 ಲಕ್ಷ ನಗದು ಹೊಂದಿದ್ದು, ಪತ್ನಿ ಬಳಿ 3.94 ಲಕ್ಷ ನಗದು ಇದೆ. ವಿವಿಧ ಬ್ಯಾಂಕ್ನಲ್ಲಿ ಶ್ರೇಯಸ್ 6.23 ಲಕ್ಷ ಠೇವಣಿ ಹೊಂದಿದ್ದಾರೆ. ಸ್ನೇಹಿತರು ಹಾಗೂ ಬಂಧುಗಳಿಂದ 50 ಲಕ್ಷ ಸಾಲ ಮಾಡಿದ್ದಾರೆ. ಪತ್ನಿ ಅಕ್ಷತಾ ತಾಯಿಯಿಂದ 3.64 ಲಕ್ಷ ಹಾಗೂ ವ್ಯಕ್ತಿಯೊಬ್ಬರಿಂದ 88 ಲಕ್ಷ ಸಾಲ ಪಡೆದಿದ್ದಾರೆ. ಇನ್ನು ಶ್ರೇಯಸ್ ಪಟೇಲ್ ಪತ್ನಿಗಿಂತ ಹೆಚ್ಚು ಚಿನ್ನಾಭರಣ ಹೊಂದಿದ್ದಾರೆ. ಶ್ರೇಯಸ್ ಬಳಿ ಇದೆ 59,65,000 ಬೆಲೆ ಬಾಳೋ ಚಿನ್ನಾಭರಣ. ಪತ್ನಿ ಬಳಿ 22 ಲಕ್ಷ ಬೆಲೆ ಬಾಳುವ 450 ಗ್ರಾಂ ಚಿನ್ನಾಭರಣ ಹಾಗೂ 1 ಕೆಜಿ ಬೆಳ್ಳಿ ಇದೆ. ಒಟ್ಟು 1,40,96,246 ರೂಪಾಯಿ ಮೌಲ್ಯದ ಚರಾಸ್ತಿ ಹೊಂದಿರೋ ಶ್ರೇಯಸ್ ಪತ್ನಿ ಹೆಸರಿನಲ್ಲಿ 31,14,917 ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ. ಇನ್ನು ಶ್ರೇಯಸ್ 20 ಎಕರೆ ಕೃಷಿ ಭೂಮಿ ಒಡೆಯನಾಗಿದ್ದಾರೆ. ಬೆಂಗಳೂರು ಹಾಗೂ ಹೊಳೆನರಸೀಪುರದ ವಿವಿಧೆಡೆ ಕೃಷಿಯೇತರ ಭೂಮಿ ಹೊಂದಿದ್ದಾರೆ. ಒಟ್ಟು 39,58,06,482 ರೂಪಾಯಿ ಮೌಲ್ಯದ ಕೃಷಿಯೇತರ ಭೂಮಿ ಹಾಗೂ ವಾಣಿಜ್ಯ ಕಟ್ಟಡದಿಂದ ಇವರಿಗೆ ಬರುತ್ತದೆ. ಶ್ರೇಯಸ್ ಪತ್ನಿ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ 1.36 ಕೋಟಿ ಬೆಲೆ ಬಾಳುವ ಒಂದು ನಿವೇಶನ ಹಾಗೂ ಮನೆ ಹೊಂದಿದ್ದಾರೆ. ಒಟ್ಟು ಚರ ಸ್ಥಿರಾಸ್ತಿ ಸೇರಿ 40,99,02,728 ರೂಪಾಯಿ ಮೌಲ್ಯದ ಆಸ್ತಿಯನ್ನ ಶ್ರೇಯಸ್ ಹೊಂದಿದ್ದಾರೆ. ಜೊತೆಗೆ ಇವರ ಪತ್ನಿ ಅಕ್ಷತಾ ಹೆಸರಿನಲ್ಲಿ ಒಟ್ಟು 1.68 ಕೋಟಿ ಚರ ಮತ್ತು ಸ್ಥಿರಾಸ್ತಿ ಇದೆ. ತನ್ನ ಹೆಸರಿನಲ್ಲಿ ಒಂದು ಇನೋವಾ ಕಾರು, ಒಂದು ಟ್ರ್ಯಾಕ್ಟರ್ನ ಶ್ರೇಯಸ್ ಹೊಂದಿದ್ದಾರೆ. ತಮ್ಮ ಬಳಿ 65,000 ಮೊಬೈಲ್ ಹಾಗೂ ಪತ್ನಿ ಬಳಿ 55,000 ಮೊಬೈಲ್ ಹೊಂದಿರುವ ಬಗ್ಗೆ ಆಸ್ತಿ ವಿವರದಲ್ಲಿ ಶ್ರೇಯಸ್ ಪಟೇಲ್ ಘೋಷಿಸಿದ್ದಾರೆ. ನಾನು ಲಾಭಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ. ತಾಲೂಕಿನಲ್ಲಿ ಉದ್ಯೋಗ ಸೃಷ್ಟಿಸುವುದೇ ನನ್ನ ಮುಖ್ಯ ಗುರಿಯಾಗಿದೆ ಎಂದು ಹೇಳುವ ಮೂಲಕ ರಾಜಕೀಯದ ಮುಂದಿನ ನಡೆಯನ್ನ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಪರಾಜಿತ ಅಭ್ಯರ್ಥಿ ಎಂಟಿ ಕೃಷ್ಣೇಗೌಡರು ಗೌಪ್ಯವಾಗಿರಿಸಿದರು. ತಮ್ಮ ಮುಂದಿನ ನಿಲುವು ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲು ಅರ್ಕಲಗೂಡು ಪಟ್ಟಣದ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಅಭಿಪ್ರಾಯ ಸಭೆಯಲ್ಲಿ ಮಾತನಾಡಿದ ಅವರು, ನಾವು ಯಾವ ಪಕ್ಷದ ಕಡೆಗೆ ಹೋಗಬೇಕೆಂದು ನಿರ್ಧರಿಸಿಲ್ಲ. ಕೆಲವು ದಿನಗಳ ಹಿಂದೆ ಸಿಎಂ, ಡಿಸಿಎಂ ಅವರು ಕರೆ ಮಾಡಿ ನಮ್ಮನ್ನ ಭೇಟಿಯಾಗುವಂತೆ ತಿಳಿಸಿದರು. ಆದರೆ ನಾನು ಚೆನ್ನೈನಲ್ಲಿ ಇದ್ದೇನೆ ಎಂದಾಗ ನಾಳೆಯಾದರೂ ಭೇಟಿಯಾಗುವಂತೆ ಹೇಳಿದ್ದರು. ಅಲ್ಲಿಂದ ಬಂದು ಕೆಪಿಸಿಸಿ ಕಚೇರಿಗೆ ಹೋದಾಗ 5,000 to 6,000 ಜನರಿದ್ದರು. ಇದು ಸರಿಯಾದ ಸಮಯವಿಲ್ಲ ಎಂದು ತಿಳಿದು ವಾಪಸ್ ಬಂದೆ. ಅಷ್ಟು ಬಿಟ್ಟರೆ ಕೆಪಿಸಿಸಿ ಹತ್ತಿರ ಏನೂ ನಿಂತಿರಲಿಲ್ಲ. ತಾಲೂಕಿನಲ್ಲಿರುವ ಸಮಸ್ಯೆ ಬಗೆಹರಿಸಲು ಬಂದಿದ್ದೇನೆ ಹೊರತು ಯಾವ ರಾಜಕಾರಣಿ ಮನೆ ಮುಂದೆ ಹೋಗಿ ನನಗೆ ಅಧಿಕಾರ ನೀಡುವಂತೆ ಕೇಳುವವನಲ್ಲ. ತಾಲೂಕಿನ ಅಭಿವೃದ್ಧಿಯೇ ನನ್ನ ಗುರಿ ಎಂದು ಹೇಳಿದರು. ನಾವು ಯಾವ ತರ ನಡಿಬೇಕು ಅನ್ನೋದನ್ನ ನೀವೆಲ್ಲ ಅಭಿಪ್ರಾಯ ಕೊಟ್ಟು ತಿಳಿಸಿದಿರಿ. ಆದ್ರೆ ನಾವು ಯಾವ ಕಡೆ ಹೋಗ್ಬೇಕು ಅಂತ ನಾವು ಯಾವಾಗಲೂ ಡಿಸೈಡ್ ಮಾಡಿಲ್ಲ. ಆದ್ರೆ ಮೊನ್ನೆ ನಾನು ಚೆನ್ನೈಗೆ ಹೋಗಿದ್ದೆ. ಚೆನ್ನೈಗೆ ಹೋದಾಗ ಮತ್ತೆ ನಮ್ಮ ಡಿಸಿಎಂ ಮತ್ತೆ ಇವರು ಸಿಎಂ ಇಬ್ರು ಸಹ ನನಗೆ ಫೋನ್ ಮಾಡಿ ಕೇಳಿದ್ರು, ಕೃಷ್ಣೇಗೌಡ್ರೆ ಬರ್ಬೇಕು, ನೀವು ಬಂದು ಕಾಣಬೇಕು ಅಂದ್ರು. ಸರ್ ನಾನು ಇಲ್ಲಿಲ್ಲ ಸರ್, ಚೆನ್ನೈಲಿ ಇದ್ದೀನಿ ಅಂತ ಅಂದೆ. ಆದ್ರೆ ನಾಳೆನಾದ್ರೂ ಬಂದು ಕಾಣಿ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದ್ರೆ, ನಾನು ಚೆನ್ನೈಯಿಂದ ಬಂದನು ನಾನ್ ಮಾಡ್ದ ಅಲ್ಲಿ ಕೆಪಿಸಿಸಿ ಬನ್ನಿ ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲೊಂದು 25-30 ಜನ ಇರ್ತಾರೆ, ಹೋಗಿ ಸುಮ್ಮನೆ ಮಾತಾಡ್ಸ್ಕೊಬಾರ್ದಂತ ಹೋದೆ. ಯಾಕೆಂದ್ರೆ ದೊಡ್ಡರು ಹೇಳಿದ್ಮೇಲೆ ಅಲ್ಲಿ ಹೋಗಿ ಮಾತಾಡ್ಬೇಕು ಅಂತ ಹೇಳಿ ನಾನು ಅಲ್ಲಿ ಹೋದೆ. ಹೋದ ತಕ್ಷಣ ಅಲ್ಲಿ ನೋಡಿದ್ರೆ ಸುಮಾರು ಒಂದು 5-6 ಸಾವಿರ ಜನ ಇದ್ರು. ಇದು ಸನ್ನಿವೇಶ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿದ ಅಲ್ಲಿಂದ ವಾಪಸ್ ಬಂದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೋಟ್ ಮಾಡಿದವನೇ ಹೀರೋ ಮತ್ತು ಮತ ಹಾಕಿದ ಮಹಿಳೆಯೇ ಹೀರೋಯಿನ್, ವೋಟ್ ಮಾಡಿದವರು ಝೀರೋ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಲೋಕಸಭಾ ಚುನಾವಣೆ 2024 ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿಯವರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಸಿರು ಬಾವಟ ಪ್ರದರ್ಶಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಗರ ಪ್ರದೇಶದ ಕೆಲವರು ನಮ್ಮದೊಂದು ಮತ ಹಾಕದಿದ್ದರೆ ಏನೂ ಆಗುವುದಿಲ್ಲ ಎಂದು ಸುಮ್ಮನಾಗುವುದುಂಟು. ಮತದಾರರ ಪಟ್ಟಿಯಲ್ಲಿರುವ ಎಲ್ಲಾ ಮತದಾರರು ಕೂಡ ವೋಟು ಮಾಡಬೇಕೆಂದು ಸರ್ಕಾರಿ ನೌಕರರು ಜಾಗೃತಿ ಮೂಡಿಸುತ್ತಿದ್ದು, ಈ ಮೂಲಕವಾದರೂ 100ರಷ್ಟು ಮತ ಚಲಾಯಿಸಲಿ ಎಂದರು. ವೋಟು ಮಾಡಿದವನೇ ಹೀರೋ, ವೋಟ್ ಮಾಡದವನು ಝೀರೋ. ಹಾಗೆ ಮತ ಹಾಕಿದ ಮಹಿಳೆ ಹೀರೋಯಿನ್ ಮಾಡದವರು ಏನೆಂದು ನೀವು ತಿಳಿಯಬೇಕೆಂದು ಕಿವಿಮಾತನ್ನ ಹೇಳಿದರು. ಪ್ರದೇಶದ ಮತದಾರರು ತುಂಬಾ ನಂದೊಂದು ವೋಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಂದ್ರೆ ಸುಮ್ಮನೆ ಇರ್ತಾರೆ. ಸೊ ಇದನ್ನ
ಎಲ್ಲ ಮತದಾರ ಪಟ್ಟಿಯಲ್ಲಿರುವಂಥ ಎಲ್ಲರೂ ಕೂಡ ವೋಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಇವಾಗ ಏನು ಅವೇರ್ನೆಸ್ ಕೊಡ್ತಾ ಇದ್ದೀರಾ ದಯವಿಟ್ಟು ಕೊಡಿ. ಇವಾಗಾದರೂ ಜಾಗೃತರಾಗಿ ನಮ್ಮ ಎಲ್ಲ ಮತದಾರರು ವೋಟ್ ಮಾಡಲಿ, 100% ವೋಟ್ ಮಾಡಲಿ. ವೋಟ್ ಮಾಡಿದವನೇ ಹೀರೋ, ವೋಟ್ ಮಾಡದವನು ಝೀರೋ. ವೋಟ್ ಮಾಡಿದವಳು ಹೀರೋಯಿನ್, ವೋಟ್ ಮಾಡದವಳು ಏನು ಹೇಳಬೇಕು ಗೊತ್ತಿಲ್ಲ. ಸೊ ಆ ಒಂದು ಇದನ್ನ ಎಲ್ಲರೂ ಮನದಲ್ಲಿ ಇಟ್ಕೋಬೇಕು, ಎಲ್ಲರೂ ವೋಟ್ ಮಾಡಬೇಕು. ಆಮೇಲೆ ಸುಮಾರು ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೊರಗಡೆ ಜಿಲ್ಲೆಯವರು. ಅವರು ಪೋಸ್ಟಲ್ ಬ್ಯಾಲೆಟ್ ಸರಿಯಾಗಿ ತಗೊಂಡು ವೋಟ್ ಮಾಡಬೇಕು. ನಾನು ನನ್ನ ಮತವನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ, ನಮೂನೆ 8 ಕೊಟ್ಬಿಟ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲೇ ನಾವು ವೋಟ್ ಮಾಡಬೇಕು. ವೋಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಮತ್ತೆ ಎಲ್ಲರಿಗೂ ನಾನು ಅವತ್ತೇ ಹೇಳಿದೆ, ಇದು ಇಟ್ಸ್ ಅ ಪವರ್, ನಿಮ್ಮ ಕೈಯಲ್ಲಿರುವಂತಹ ಒಂದು ಶಕ್ತಿ. ಅದು ಆ ಶಕ್ತಿಯನ್ನ ನೀವು ಕಳ್ಕೊಂಡ್ರೆ ಪ್ರಜಾಪ್ರಭುತ್ವದ ಅಂತರಾತ್ಮನೆ ಕಳ್ಕೊಂಡಂಗ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ, ಮತದಾನ ಜಾಗೃತಿಗಾಗಿ ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ಕೆಲಸವನ್ನ ಎಲ್ಲರೂ ಮತದಾನ ಮಾಡುವ ಮೂಲಕ ನಿರ್ವಹಿಸಬೇಕು. ನಗರ ಪ್ರದೇಶದ 84 ಮತಗಟ್ಟೆಗಳಲ್ಲಿ ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಇದೆ. ಮನೆ ಮನೆಗಳಿಗೆ ಭೇಟಿ ಕೊಡುವುದರ ಮೂಲಕ ಮತಗಟ್ಟೆಗಳಲ್ಲಿ ಶೇಕಡಾವಾರು ಮತ ಚಲಾಯಿಸಲು ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಎಲ್ಲರೂ ಮತ ಹಾಕುವುದರ ಮೂಲಕ 100ರಷ್ಟು ಮತದಾನವಾಗಲು ಸಹಕರಿಸಿ ಎಂದು ಮನವಿ ಮಾಡಿದರು. ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ಕೆಲಸ, ಎಲ್ಲರೂ ಕೂಡ ಮತದಾನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೂ ನಗರ ಪ್ರದೇಶದ ಸುಮಾರು 84 ಹಾಸನ ಸಿಟಿಯಲ್ಲಿಯೇ 74 ಮತಗಟ್ಟೆಗಳಲ್ಲಿ ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಇದೆ. ಹಾಗಾಗಿ ಮನೆಯ ಭೇಟಿಯನ್ನ ನಾವು 190 ಮತಗಟ್ಟೆಗಳಿಗೆ ಮತಗಟ್ಟೆಯಲ್ಲಿರುವಂತಹ ಮನೆಗಳಿಗೆ ಭೇಟಿ ಕೊಡೋದ್ರ ಮೂಲಕ ಆ ಒಂದು ಮತಗಟ್ಟೆಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಎಲ್ಲರೂ ಮತ ಹಾಕೋದ್ರ ಮೂಲಕ 100% ಮಾಡಿ ಅಂತ ನಾನು ಈ ಮೂಲಕ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಪರಪ್ಪಸ್ವಾಮಿ, ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ನಗರಸಭೆ ಆಯುಕ್ತ ಯೋಗೇಂದ್ರ, ಹಿರಿಯ ಕಲಾವಿದ ಬಿಟಿ ಮಾನವ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟೆಡ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಹಾಸನಾಂಬ ಕಾರ್ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, LED ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ
ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಹೆಲೋ ಹಾಸನ್, ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ? ಅಥವಾ ಹಳೆ ಮೊಬೈಲ್ನ ಹೊಸ ಮಾಡೆಲ್ಗೆ ಅಪ್ಡೇಟ್ ಮಾಡಕ್ಕೆ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್. ಇದೇ ಪ್ರಪ್ರಥಮ ಬಾರಿಗೆ ವಿವೋ ಅವರ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ. ಇಲ್ಲಿ ವಿವೋ ಬ್ರ್ಯಾಂಡ್ನ ಎಲ್ಲ ತರಹದ ಮೊಬೈಲ್ ಮಾಡೆಲ್ಗಳು ಮತ್ತು ಆಕ್ಸೆಸರೀಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫಿನಾನ್ಸ್, ಟಿವಿಎಸ್ ಫೈನಾನ್ಸ್, HDB ಫೈನಾನ್ಸ್, IDFC ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ. ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಮೇಲೆ EMI ಸೌಲಭ್ಯ ಕೂಡ ಇರುತ್ತೆ. ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್, ಜಿಯೋ ಶೋರೂಮ್ ಹತ್ತಿರ ಸಹ್ಯಾದ್ರಿ ಕಾಂಪ್ಲೆಕ್ಸ್, MG ರೋಡ್, ಹಾಸನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ 9008575836 ಮತ್ತು 9964223339. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಹಿರಿಯ ಪೊಲೀಸರ ಮಾರ್ಗದರ್ಶನದಲ್ಲಿ ಅಪರಾಧ ತಡೆಗಟ್ಟುವ ಕೆಲಸ ಮಾಡಬಹುದೆಂದು ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಕೆ ಪ್ರಭಾಕರ್ ತಿಳಿಸಿದರು. DAR ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಪೊಲೀಸ್ ಕಲ್ಯಾಣಕ್ಕಾಗಿ ಸಂಗ್ರಹಿಸಿದ ಹಣವನ್ನು ನಿವೃತ್ತ ಪೊಲೀಸರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಪಯೋಗಿಸುವ ಸಲುವಾಗಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ನಾನು ಪೊಲೀಸ್ ಇಲಾಖೆಗೆ 1992ರಲ್ಲಿ ಕಾನ್ಸ್ಟೇಬಲ್ ಆಗಿ ಸೇವೆಗೆ ಸೇರಲಾಯಿತು. ಚಿಂತಾಮಣಿ ಪೊಲೀಸ್ ಠಾಣೆಗೆ ಮೊದಲು ನನ್ನ ವೃತ್ತಿ ಆರಂಭಿಸಲಾಯಿತು. ಹಿಂದೆ ಪೊಲೀಸ್ ಜೀಪ್ ಇರಲಿಲ್ಲ, ಬುಲೆಟ್ ಕೊಟ್ಟಿದ್ರು. ಪ್ರಸ್ತುತದಲ್ಲಿ ಇರುವ ತಂತ್ರಜ್ಞಾನವೂ ಆಗ ಇರಲಿಲ್ಲ. ಆದರೆ ತನಿಖೆ ಮಾಡುವುದೇನೂ ಕಡಿಮೆ ಇರಲಿಲ್ಲ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲಾಗುತ್ತಿತ್ತು ಎಂದು ಹೇಳಿದರು. ಕಲ್ಯಾಣಕ್ಕಾಗಿ ಈ ಪೊಲೀಸ್ ಧ್ವಜಗಳಿಂದ ಸಂಗ್ರಹಿಸಲಾದ ಮೊತ್ತವನ್ನು ಕಲ್ಯಾಣ ಕಾರ್ಯಕ್ರಮಗಳಿಗೆ, ಪೊಲೀಸರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಪಯೋಗಿಸುವ ಸಲುವಾಗಿ ಪೊಲೀಸ್ ಧ್ವಜ ದಿನಾಚರಣೆ, ಅದರಲ್ಲೂ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಗೌರವಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಅಂದಿನಿಂದ ಆಚರಣೆ ನಡೆದುಕೊಂಡು ಬಂದಿರುತ್ತದೆ. ಪೊಲೀಸ್ ಇಲಾಖೆಗೆ 1992 ಸೆಪ್ಟೆಂಬರ್ 17ಕ್ಕೆ ಕಾನ್ಸ್ಟೇಬಲ್ ಆಗಿ ಸೇವೆಗೆ ಸೇರಿದೆ. ಚಿಂತಾಮಣಿಪುರ ಪೊಲೀಸ್ ಠಾಣೆ ಮೊದಲನೇದು ನಮ್ಮದು ಪೊಲೀಸ್ ಠಾಣೆ. ಮೊದಲನೇ ಸಬ್ ಇನ್ಸ್ಪೆಕ್ಟರ್ ಗುರುಗಳು ಅಂದರೆ ತಪ್ಪಾಗಲಾರ್ದು. ಆಗ ASI ಕೇಡರ್ ಇರಲಿಲ್ಲ. HC ಇಂದ ಡೈರೆಕ್ಟ್ PSI.
ಶ್ರೀಮಾನ್ ಗಂಗಯ್ಯ ಸಾಹೇಬರು ಮೊದಲನೇ ಗುರುಗಳು, ಮೊದಲನೇ ಸಬ್ ಇನ್ಸ್ಪೆಕ್ಟರ್. ಅವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಜೀಪ್ಗಳಿರಲಿಲ್ಲ, ಬುಲೆಟ್. ಸಾಹೇಬರು ಬುಲೆಟಲ್ಲಿ ಬರ್ತಾ ಇದ್ದಾರೆ ಅಂದರೆ ಚಿಂತಾಮಣಿ ಟೌನ್ ಗಡಗಡ ಗಡಗಡ ಅಂತ ನಡುವುದು. ಬೆಳಗ್ಗೆ ಒಂದು ರೌಂಡ್, ಸಂಜೆ ಒಂದು ರೌಂಡ್. ಅದೇ ರೀತಿ ಶಿಸ್ತು ಹೆಂಗೆ ಪೊಲೀಸರು ಬೆಳೆಸಿದ್ರು ಅಂದರೆ, ಆಗಿನ ಕಾಲದಲ್ಲಿ ಕಳ್ಳತನಗಳು ಅವು ಇವು ನಡೆದ್ರೆ ಈ CDR ಅನಾಲಿಸಿಸ್, ಟವರ್ ಲೊಕೇಶನ್ನು, ಅದು ಇದು ಏನು ವೈಜ್ಞಾನಿಕ ರೀತಿಯಲ್ಲಿ ಇಲ್ಲ. MOB ಆಧರಿಸಿ ಪತ್ತೆ ಕಾರ್ಯಗಳು ನಡೀತಾ ಇದ್ವು. ಅದರಲ್ಲೇ ಎಷ್ಟೋ ಪ್ರಗತಿಯನ್ನ ಪತ್ತೆ ಕಾರ್ಯ ಕ್ರೈಮ್ ಸಿಬ್ಬಂದಿಯವರು ಮಾಡ್ತಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಮಾತನಾಡಿ, ಈ ಕಾರ್ಯಕ್ರಮವನ್ನ ಮಾಡುತ್ತಿರುವುದು ನಿವೃತ್ತ ಪೊಲೀಸ್ ಸಿಬ್ಬಂದಿಗಳಿಗಾಗಿ. ಪೊಲೀಸ್ ಇಲಾಖೆ ಕೆಲಸ ಎಂದರೆ ಕ್ಲಿಷ್ಟಕರವಾಗಿದ್ದರೂ ನಿಭಾಯಿಸುತ್ತಾರೆ. ನಿವೃತ್ತರಾದ ಮೇಲೆ ಏನು ಮಾಡಬೇಕು ಎನ್ನುವುದು ತಿಳಿದಿರುವುದಿಲ್ಲ. ಪೊಲೀಸ್ ಸಿಬ್ಬಂದಿಗಳು ಕೆಲಸ ಮಾಡುವಾಗ ಶ್ರದ್ಧೆಯಿಂದ ಮಾಡುತ್ತಾರೆ. ನಿವೃತ್ತರಾದ ಮೇಲೆ ಅವರ ಬಗ್ಗೆ ನಿಗಾ ವಹಿಸಿ ಈ ಧ್ವಜ ದಿನಾಚರಣೆ ಮಾಡಲಾಗುತ್ತಿದೆ ಎಂದರು. ಇದು ಡೆಡಿಕೇಟೆಡ್ಲಿ ನಾವು ಮಾಡ್ತಾ ಇರೋದು ನಿವೃತ್ತ ಸಿಬ್ಬಂದಿಗೋಸ್ಕರ. ಅವ್ರು ಏನಾಗುತ್ತೆ, ಹಲವಾರು ಬಾರಿ ನಾವು ಕೆಲಸದಲ್ಲಿರುವಾಗ ನಾವು ನಮ್ಮ ವೈಯಕ್ತಿಕ ಬಗ್ಗೆ ಅಷ್ಟೊಂದು ನಿಗಾವನ್ನು ಇಟ್ಕೊಳ್ಳಲ್ಲ. ಮತ್ತು ಅವರು ಪ್ರಭಾಕರ್ ಹೇಳಿದಂಗೆ ಹಲವಾರು ಕಾರ್ಯಕ್ರಮವನ್ನು ಅವರು ಕೆಲಸದಲ್ಲೇ ಕಳೆದೋಗುತ್ತೆ. ಅವ್ರು ಹೇಳ್ಕೊಂಡಿರೋ ಕೆಲಸ ನೋಡಿದ್ರೆ ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಇದು ಅವರು ಒಬ್ಬರು ಮಾತ್ರ ಇಲ್ಲ, ಇಲಾಖೆಯಲ್ಲಿ ಸೇರೋ ಎಲ್ಲ ಸಿಬ್ಬಂದಿನೂ ಸರಿ, ನಾವು ಜಾಯಿನ್ ಆಗಿರೋ ದಿನದಿಂದ ಸರಿ ಕೊನೆ ತನಕನೂ ಏನಾದರೂ ಒಂದು ಕೆಲಸ ಮಾಡ್ಕೊಳ್ತಾ ಇರ್ತೀವಿ. ನಮಗೆ ಕೆಲವೊಂದು ಟೈಮ್ ನಾವು ಯೋಚನೆ ಮಾಡ್ತೀವಿ, ಮನೆಗೆ ಹೋಗಿ ಇವತ್ತು ನಾವು ಏನು ಮಾಡ್ತೀವಿ ಅಂತಂದರೆ ಏನು ಮಾಡ್ದಂಗೆ ಇರ್ತದೆ. ಆದರೆ ಫುಲ್ ಡೇ ಬ್ಯುಸಿನೇ ಇರ್ತೀವಿ, ಏನು ಮಾಡ್ತಾ ಇದ್ದೀವಿ ಅಂದರೆ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮದು ಕೆಲಸ, ಪೊಲೀಸ್ ಸಿಬ್ಬಂದಿ ಕೆಲಸ ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ಮೇಲೆ ಒಂದು ಆರೋಪಿ ಕರ್ಕೊಂಡು ಬರಬೇಕು, ಒಂದು ಇನ್ಸ್ಪೆಕ್ಷನ್ಸ್ ಅಟೆಂಡ್ ಮಾಡಬೇಕು, ಒಂದಿನ ಪರೇಡ್ ಅಟೆಂಡ್ ಮಾಡಬೇಕು, ಅದಾದಮೇಲೆ ಏನಾದ್ರು ಫಂಕ್ಷನ್ಸ್ ಇರ್ತದೆ, ಫಾರ್ಮಲ್ ಫಂಕ್ಷನ್ಸ್ ಇರ್ತದೆ, ಅದನ್ನು ಅಟೆಂಡ್ ಮಾಡಬೇಕು, ಒಂದು ಬಂದೋಬಸ್ತ್ಗೆ ಹೋಗಬೇಕು. ಹೀಗೆ ನಮ್ಮದು ಜೀವನ. ಈ ಜೀವನ ಆಗುವಾಗ ರಿಟೈರ್ಮೆಂಟ್ ಆದಮೇಲೂ ಸಹ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ನಾವು ಏನು ಕೆಲಸದಲ್ಲಿ ಇರುವ ಸಮಯದಲ್ಲಿಯೂ ಕೂಡ ನಾವು ಅಷ್ಟೊಂದು ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಅಷ್ಟೊಂದು ನಿಗಾ ಇಟ್ಕೊಳ್ಳಲ್ಲ. ಆದರೆ ನಮಗೆ ಪೊಲೀಸ್ ಇಲಾಖೆಯಲ್ಲಿ ಸೀನಿಯರ್ ಆಫೀಸರ್ ನಮಗಿರುವ ರೆಸ್ಪಾನ್ಸಿಬಿಲಿಟಿ ಏನಂದರೆ, ನಮ್ಮ ಸಿಬ್ಬಂದಿ ಕೆಲಸ ಮಾಡುವಾಗಲೂ ಸರಿ, ನಮಗೆ ಸರ್ವಿಸಲ್ಲಿರುವಾಗ ಎಷ್ಟು ಇಂಪಾರ್ಟೆಂಟ್ ಇರ್ತಾರೋ ಅಷ್ಟೇ ಇಂಪಾರ್ಟೆಂಟ್ ಇರ್ತಾರೆ ಕೆಲಸ ಮುಗಿಸೋದಾದ್ಮೇಲೆ. ರಿಟೈರ್ಮೆಂಟ್ ಹೋದ್ಮೇಲೂ ಸಹ ಅವ್ರು ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ತಮಗೆಲ್ಲರೂ ಗೊತ್ತಿದ್ದಂಗೆ ಇದು 1965 ಇದೇನು ಫ್ಲಾಗ್ ಡೇ ಏನು ನಾವು ಮಾಡ್ತಾ ಇದ್ವಿ. ದ ಫಂಡ್ ಗೋಸ್ ಟುವರ್ಡ್ಸ್ ದ ವೆಲ್ಫೇರ್ ಆಫ್ ದ ರಿಟೈರ್ಡ್ ಆಫೀಸರ್ಸ್. ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಥಸಂಚಲನ ನಡೆಸಲಾಯಿತು. ಧ್ವಜವನ್ನು ಬರಮಾಡಿಕೊಂಡು ಗೌರವ ಸೂಚಿಸಿದರು. ಪೊಲೀಸ್ ಧ್ವಜ ಬಿಡುಗಡೆಗೊಳಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಕೆ ಪ್ರಭಾಕರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ನಂತರ ಇತ್ತೀಚೆಗೆ ನಿವೃತ್ತರಾದ ದೇಸಯ್ಯ ಮತ್ತು ನಾಗರಾಜು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ MK ತಮ್ಮಯ್ಯ, ವೆಂಕಟೇಶ್ ನಾಯ್ಡು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿ ನಂತರ ವಿವಿಧೆಡೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು ಒಟ್ಟು 73.67 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆಯ ವಿವಿಧೆಡೆ ದಾಳಿ ನಡೆಸಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾರ್ಚ್ 16ರಿಂದ ಮಾರ್ಚ್ 31ರವರೆಗೆ ಅಕ್ರಮ ಮದ್ಯ ಉತ್ಪಾದನೆ, ಸಾಗಣೆ, ಮಾರಾಟ ಸೇರಿ ಒಟ್ಟು 682 ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಹಾಸನ ವಲಯ 1ರಲ್ಲಿ ಒಟ್ಟು 59, ಹಾಸನ ವಲಯ 2ರಲ್ಲಿ ಒಟ್ಟು 151, ಬೇಲೂರು ತಾಲೂಕಿನಲ್ಲಿ 59, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 55, ಅರಸೀಕೆರೆಯಲ್ಲಿ 75, ಸಕಲೇಶಪುರದಲ್ಲಿ 75, ಅರ್ಕಲಗೂಡಿನಲ್ಲಿ 134, ಹೊಳೆನರಸೀಪುರದಲ್ಲಿ 74 ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಒಟ್ಟು ಜಿಲ್ಲೆಯಲ್ಲಿ ವಿವಿಧ ಅಬಕಾರಿ ಅಧಿಕಾರಿಗಳು 682 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಈ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಸೇವನೆ ಅಪರಾಧಿಗಳಿಗೆ ಸಂಬಂಧಿಸಿದಂತೆ 563 ಪ್ರಕರಣಗಳು, ಮದ್ಯದಂಗಡಿಗಳಲ್ಲಿ ಅಕ್ರಮವಾಗಿ ಸನ್ನದು ಷರತ್ತುಗಳ ಉಲ್ಲಂಘನೆಗೆ 32 ಪ್ರಕರಣ ದಾಖಲು, ಗಾಂಜಾ ಸೇವನೆ 10 ಪ್ರಕರಣ ದಾಖಲು. ಇದುವರೆಗಿನ ಕಾರ್ಯಾಚರಣೆಯಲ್ಲಿ 3,343 ಲೀಟರ್ ಮದ್ಯ, 561 ಲೀಟರ್ ಬಿಯರ್, 34 ಲೀಟರ್ ವೈನ್, 14 ಲೀಟರ್ ಸೇಂದಿ ವಶಪಡಿಸಿಕೊಂಡು 36 ವಿವಿಧ ವಾಹನಗಳನ್ನು ಜಪ್ತಿ ಮಾಡಿಕೊಂಡು 652 ಆರೋಪಿಗಳನ್ನು ದಸ್ತಗಿರಿ ಮಾಡಿಕೊಳ್ಳಲಾಗಿದೆ. ಬಹುಜನ ಸಮಾಜ ಪಾರ್ಟಿಯಿಂದ ಬಿಎಸ್ಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ತೆರೆದ ವಾಹನದಲ್ಲಿ ಪಕ್ಷದ ಅಭ್ಯರ್ಥಿ ಗಂಗಾಧರ್ ನಗರದ ಮಹಾರಾಜ್ ಪಾರ್ಕ್ ಬಳಿಕೆಯಿಂದ ಮೆರವಣಿಗೆ ಮೂಲಕ ಹೊರಟು ಅವರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ಮಾಧ್ಯಮದೊಂದಿಗೆ ಮಾತನಾಡಿ, ಸ್ವಾತಂತ್ರ್ಯ ಬಂದಾಗಿನಿಂದಲೂ ಹಾಸನ ಕ್ಷೇತ್ರದಲ್ಲಿ ಒಂದು ರೀತಿಯ ಜಡ್ಡು ಹಿಡಿದ ರಾಜಕಾರಣ, ಪಾಳಿಗಾರಿಕೆ, ಕುಟುಂಬ ರಾಜಕಾರಣದಲ್ಲಿ ಒಂದು ಕುಟುಂಬದಲ್ಲಿ ಆಳ್ವಿಕೆ ಮಾಡಿರುವುದು, ಪ್ರಜಾಪ್ರಭುತ್ವ
ಎಲ್ಲೋ ಒಂದು ಕಡೆ ವಿಫಲವಾಗಿದೆ. ಸಾಮಾನ್ಯ ಪ್ರಜೆ ಆಯ್ಕೆಯಾಗಬೇಕು. ಆಸೆ ಆಮಿಷಗಳಿಗೆ ಒಳಗಾಗದೆ ಸಮಾಜ ಉಳಿಸುವ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು. ಅಭ್ಯರ್ಥಿಯ ಹಿನ್ನೆಲೆಯನ್ನ ನೋಡಿ ಸೂಕ್ತ ಅಭ್ಯರ್ಥಿಯನ್ನ ಆರಿಸುವಂತೆ ಮನವಿ ಮಾಡಿದರು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಹಾಗೂ ಸಚಿವರಾದರು. ಆದರೆ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ. ಹಾಸನ ನಗರದ ಮೇಲ್ಸೇತುವೆ ಒಂದನ್ನು ನಿರ್ಮಿಸಲು 10 ವರ್ಷಗಳೇ ಕಳೆದಿದೆ. ಜಿಲ್ಲೆಯಿಂದ ದೊಡ್ಡ ದೊಡ್ಡ ಪದವಿ ಬಂದರೂ ಸಹ ಇಲ್ಲಿ ಯಾವ ಅಭಿವೃದ್ಧಿಯಾಗಿರುವುದಿಲ್ಲ. ಇವರು ಜನರ ಅಭಿವೃದ್ಧಿ ಮಾಡದೆ ತಮ್ಮ ಕುಟುಂಬದ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ. ಬಡ ತಳ ಸಮುದಾಯವು ಎಚ್ಚೆತ್ತುಕೊಂಡು ನಮ್ಮ ಆನೆ ಗುರುತಿಗೆ ಮತ ಹಾಕುವ ಮೂಲಕ ನನ್ನನ್ನು ಆಯ್ಕೆ ಮಾಡಿ ಇಲ್ಲಿಂದ ಆನೆಯನ್ನ ಪಾರ್ಲಿಮೆಂಟ್ಗೆ ಕಳುಹಿಸಿಕೊಡುವಂತೆ ಮನವಿ ಮಾಡಿದರು. ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮೊಟ್ಟಿಗೆ ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಉಸ್ತುವಾರಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ಜಿಲ್ಲೆಯ ಎಲ್ಲ ನಮ್ಮ ಅಸೆಂಬ್ಲಿಗಳ ನಾಯಕರುಗಳು ಕೂಡ ಬಂದಿದ್ದಾರೆ. ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಇವತ್ತು ಹಾಸನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ಒಂದು ರೀತಿಯಾದಂಥ ಜಡ್ಡುಗಟ್ಟಿದ ರಾಜಕಾರಣ, ಒಂದು ರೀತಿಯಾದಂಥ ಪಾಳ್ಯಗಾರಿಕೆ ಅಥವಾ ಕುಟುಂಬ ರಾಜಕಾರಣ, ಒಂದೇ ಕುಟುಂಬದ ಒಂದೇ ಜನಾಂಗದ ಇವತ್ತು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ರೀತಿಯ ಪ್ರಜಾಪ್ರಭುತ್ವ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ, ಸರಿಯಾದ ರೀತಿಯಾದಂಥ ಜಾರಿಯಾಗಿಲ್ಲ, ಅರ್ಥಹೀನಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಹಂಗಾಗಿ ಪ್ರತಿಯೊಬ್ಬ ಮತದಾರರು ಕೂಡ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದ್ದೇನಪ್ಪ ಅಂತಂದ್ರೆ, ಒಬ್ಬ ಸಾಮಾನ್ಯ ಪ್ರಜೆ ಪಾರ್ಲಿಮೆಂಟ್ಗೆ ಆಯ್ಕೆ ಆಗುವಂತ ಮುಕ್ತವಾದಂಥ ಒಂದು ಅವಕಾಶ ವಾತಾವರಣ ಸೃಷ್ಟಿಯಾಗಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದಲೇ ಈ ಕ್ಷೇತ್ರಕ್ಕೆ ಯಾರು ಈ ಮತದಾರರಿಗೆ, ಜನಸಾಮಾನ್ಯರಿಗೆ ಯಾರು ಒಳಿತನ್ನ ಬೆಳೆಸ್ತಾರೆ, ಯಾರು ಸಂವಿಧಾನನ ಉಳಿಸ್ಲಿಕ್ಕೆ, ಪ್ರಜಾಪ್ರಭುತ್ವನ ಉಳಿಸ್ಲಿಕ್ಕೆ ತಾಕತ್ತಾಗಿರ್ತಕ್ಕಂಥವ್ರಿದ್ದಾರೆ, ಜನಪರ ಕಾಳಜಿ ಉಳ್ಳಂತವ್ರಿದ್ದಾರೆ. ಸೊ ಹಂಗಾಗಿ ನೀವು ಆಯ್ಕೆ ಮಾಡಬೇಕು. ನೀವು ತೂಕ ಮಾಡಿ ನೋಡಿ, ಏನು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಎಲ್ಲ ಅಭ್ಯರ್ಥಿಗಳ ಒಂದು ಹಿನ್ನೆಲೆಯನ್ನು ನೋಡಿ, ಯಾರು ನಮಗೆ ಸೂಕ್ತ ಅಂತಕ್ಕಂಥದ್ದನ್ನ ನೀವು ನೋಡಿದ್ರೆ, ಇವತ್ತು ಕಳೆದ 25 ವರ್ಷಗಳಿಂದಲೂ ಕೂಡ ನಾನು ಈ ಒಂದು ಹಾಸನ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ದಲಿತರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ಮಹಿಳೆಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇನೆ. ಬಹಳ ದೊಡ್ಡ ಕನಸಿದೆ ನನಗೆ ಹಾಸನ ಕ್ಷೇತ್ರದ ಬಗ್ಗೆ. ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಪ್ರಧಾನಮಂತ್ರಿಗಳಾದ್ರು, ಮುಖ್ಯಮಂತ್ರಿಗಳಾದ್ರು, ಮಿನಿಸ್ಟರ್ಗಳಾದ್ರು. ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆಯಾಗಿದೆ. ಇವತ್ತು ಬೇರೆ ಬೇರೆ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ನೋಡ್ತೀವಿ, ದಿನಕ್ಕೊಂದು ಫ್ಲೈಓವರ್ ಆಗ್ತವೆ. ಇಲ್ಲಿ 10 ವರ್ಷ ಬರೀ ಒಂದು ಫ್ಲೈಓವರ್ 10 ವರ್ಷ ತಗೊಂಡಿತ್ತು ಅಂತಂದ್ರೆ, ಇಲ್ಲಿ ಪ್ರಧಾನಮಂತ್ರಿ ಆದ್ರೇನು, ಮುಖ್ಯಮಂತ್ರಿ ಆದ್ರೇನು, ಇನ್ನೂ ಅದಕ್ಕಿಂತ ದೊಡ್ಡ ಪದವಿ ಬಂದ್ರು ತಾನೇ ಏನು ಪ್ರಯೋಜನ ಆಗಲ್ಲ. ಯಾಕಂದ್ರೆ ಇಚ್ಛಾಶಕ್ತಿ ಕೊರತೆ ಇದೆ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನು ಬಯಸಲ್ಲ. ಅವರು ತಮ್ಮ ಕುಟುಂಬಕ್ಕೋಸ್ಕರವಾಗಿ ಮಾಡ್ತಿರ್ತಕ್ಕಂಥದ್ದು, ತಮ್ಮ ಸಮುದಾಯಕ್ಕೋಸ್ಕರ ಮಾಡ್ತಿರ್ತಕ್ಕಂಥದ್ದು. ಅನೇಕ ಬಡ ಸಮುದಾಯಗಳು, ತಳ ಸಮುದಾಯಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಆನೆ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರವಾಗಿ ಇವತ್ತೇನು ಅಕ್ಕ ಮಾಯಾವತಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಅಲೆಯನ್ನು ಎದುರಿಸಿದ್ದಾರೆ. ಸೊ ಅವರ ಒಂದು ನಾಯಕತ್ವದಲ್ಲಿ, ಒಂದು ಸಮಾನತೆಯ ಒಂದು ನಾಯಕತ್ವದಲ್ಲಿ ಈ ಪ್ರಜಾಪ್ರಭುತ್ವನ ಸರಿಯಾದ ರೀತಿಯಂತ ಅನುಷ್ಠಾನವನ್ನು ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ನಾವು ಬಲ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು. ಒಂದು ಆನೆಯನ್ನ ಇಲ್ಲಿಂದ ಕಳಿಸ್ತಕ್ಕಂಥ ಕೆಲಸವನ್ನ ಹಾಸನ ಕ್ಷೇತ್ರದ ಮತದಾರರು ಮಾಡಬೇಕು. ಆ ನಿಟ್ಟಿನಲ್ಲಿ ನನಗೆ ಆಶೀರ್ವಾದ ಮಾಡಬೇಕು. ನಾನು ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ. ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿ ಮಾಜಿ ಸೈನಿಕ ಜೆಡಿ ಬಸವರಾಜು ಅವರು ಮೆರವಣಿಗೆ ಮೂಲಕ ಬಂದು ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷ ಶಿವಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶದ ನಾನಾ ಗಡಿಭಾಗಗಳಲ್ಲಿ ಸೇವೆ ಮಾಡಿದ ಒಬ್ಬ ಸೈನಿಕ ಜೆಡಿ ಬಸವರಾಜು ಅವರು ಹಾಸನ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು, ದೇಶದಲ್ಲಿ ಯುದ್ಧ, ಪ್ರವಾಹ, ಭೂಕಂಪ ಸೇರಿದಂತೆ ಯಾವುದೇ ಸಮಸ್ಯೆ ಬಂದರೂ ಸೈನಿಕನ ಅವಶ್ಯಕತೆ ಇರುತ್ತದೆ. ಆದರೆ ರಾಜಕೀಯ ಸ್ಥಾನಮಾನಗಳ ವಿಚಾರ ಬಂದರೆ ನಮ್ಮ ಸೈನಿಕ ಬೇಡವೇ? ಸಂವಿಧಾನಬದ್ಧವಾಗಿ ರಾಜಕೀಯ ಎಲ್ಲ ಸ್ಥಾನಮಾನಗಳಿರಬೇಕೆಂದು ಸಂವಿಧಾನವೇ ಹೇಳುತ್ತದೆ. ಈಗ ಸಮಾನತೆ ಎಲ್ಲಿದೆ? ರಾಜಕೀಯ ಪಕ್ಷಗಳು ಸೈನಿಕರಿಗೆ ಯಾರು ಟಿಕೆಟ್ ಕೊಟ್ಟಿದ್ದಾರೆ? ಭ್ರಷ್ಟಾಚಾರ ಎಂಬುದು ದೇಶದಲ್ಲಿ ತುಂಬಿ ತುಳುಕುತ್ತಿದೆ ಎಂದು ಹೇಳಿದರು. ಇವತ್ತು ಹಾಸನ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತು ದೇಶದಲ್ಲಿ ಯುದ್ಧ ಆಗಲಿ ಸೈನಿಕ ಬೇಕು, ಪ್ರವಾಹ ಆಗಲಿ ಸೈನಿಕ ಬೇಕು, ಫ್ಲಡ್ ಇರ್ಬೋದು, ಇನ್ನಿತರ ಯಾವುದೇ ಸಮಸ್ಯೆ, ಭೂಕಂಪ ಆದರೂ ಸೈನಿಕ ಬೇಕು, ಯಾವುದೇ ಸಮಸ್ಯೆ ಆದರೂ ಸೈನಿಕ ಬೇಕು. ಆದರೆ ನಮ್ಮ ರಾಜಕೀಯ ಸ್ಥಾನಮಾನಗಳಲ್ಲಿ ಮಾತ್ರ ಸೈನಿಕ ಬೇಡ. ಸಂವಿಧಾನಬದ್ಧವಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯದಲ್ಲಿ ಸ್ಥಾನಮಾನ ಇರಬೇಕು ಅಂತ ಸಂವಿಧಾನನೇ ಹೇಳುತ್ತೆ. ಆದರೆ ಎಲ್ಲಿದೆ ಸಮಾನತೆ? ರಾಜಕೀಯ ಸ್ಥಾನಮಾನ ಯಾರಿಗೆ ಸೈನಿಕನ ಕೊಟ್ಟಿದ್ದಾರೆ? ಯಾವುದೇ ರಾಜಕೀಯ ಪಕ್ಷಗಳು ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ಆ ರಾಜಕೀಯ ಪಕ್ಷಗಳು ಮೀರಿ ಇವತ್ತು ದಿನ ಸಿಸ್ಟಮ್ ಏನಾಗಿದೆ, ಇಡೀ
ರಾಷ್ಟ್ರಕ್ಕೆ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದನ್ನೆಲ್ಲ ಸರಿ ಮಾಡೋರು ಯಾರು? ಇವತ್ತಿನ ದಿನ ದೇಶದ ರಕ್ಷಣೆ ಮಾಡಿದಂಥ ಸೈನಿಕರು ಇವತ್ತಿನ ದೇಶದ ಭ್ರಷ್ಟಾಚಾರನ ಕಡಿವಾಣ ಹಾಕಲಿಕ್ಕೆ, ದೇಶದ ಸಿಸ್ಟಮನ್ನು ನಮ್ಮ ಕೈಲಾದಷ್ಟು ಬದಲಾವಣೆ ಮಾಡಲಿಕ್ಕೆ, ಹಾಗೆ ನಮ್ಮ ಸೈನಿಕರು ಕೂಡ ಇದು ಬಸವರಾಜ್ ಅವರ ಮುಖಾಂತರ, ಹಾಸನ ಜಿಲ್ಲಾ ಲೋಕಸಭಾ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕೀಯ ಬೆಳವಣಿಗೆ, ರಾಜಕೀಯವಾಗಿ ಸೈನಿಕರು ಕೂಡ ರಾಜಕೀಯವಾಗಿ ಪ್ರಬಲವಾಗಿ ಸ್ಪರ್ಧೆ ಮಾಡ್ತಾರೆ. ಈ ಒಂದು ಎಲ್ಲರೂ ಇವತ್ತಿನ ದಿನ ನೀವು ನೋಡಿದಂಗೆ ಎಲ್ಲ ನಾಗರಿಕರು, ಸಾರ್ವಜನಿಕರು ಎಲ್ಲ ಪಕ್ಷಗಳನ್ನು ನೋಡ್ಬಿಟ್ಟಿದ್ದಾರೆ. ಇವತ್ತಿನ ದಿನ ಯಾವ ರೀತಿ ನೋಡಿದ್ದಾರೆ. ಬಟ್ ಸೈನಿಕ ಒಂದ್ಸರಿ ನಾವು ಇವತ್ತೆಲ್ಲ ಒಂದು ಪರೀಕ್ಷೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕರ್ನಾಟಕದ ಮತ ಬಾಂಧವರು ಇವತ್ತಿನ ಸೈನಿಕನ ಯಾವ ರೀತಿ ನಮ್ಮನ್ನು ಗೆಲ್ಲಿಸ್ತಾರ ಅಥವಾ ನಮ್ಮನ್ನ ಇವತ್ತಿನ ಭ್ರಷ್ಟಾಚಾರದಲ್ಲಿ ಸೈನಿಕನಿಗೆ ಅವಕಾಶ ಕೊಡ್ತಾರ, ಒಂದು ನಾಗರಿಕ ಸೇವೆಗೆ ಅವಕಾಶ ಕಲ್ಪಿಸಿಕೊಡ್ತಾರ ಅನ್ನೋದು ಈ ಒಂದು ನಮ್ಮ ಪರೀಕ್ಷಾರ್ಥವಾಗಿ ಇವತ್ತಿನ ಬಸವರಾಜ್ ಅವರು ನಾವು ಅನ್ಕೊಂಡಿದ್ವಿ. ಈ ಒಂದು ಬಸವರಾಜ್ ಅವರಿಗೆ ಹಾಸನ ಜಿಲ್ಲಾ ಮತ ಬಾಂಧವರು ಸೈನಿಕನಿಗೆ ಒಂದು ಸ್ಥಾನಮಾನ ನೀಡಿ ಅವರಿಗೆ ಗೆಲ್ಲಿಸ್ತಾರೆ ಅಂತ ಒಂದು ಆಶಾಭಾವನೆ ಹೊಂದಿ ಇವತ್ತು ನಾವು ಈ ಒಂದು ನಾಮಪತ್ರವನ್ನ ಲೋಕಸಭಾ ಅಭ್ಯರ್ಥಿ ಮಾಜಿ ಸೈನಿಕ ಜೆಡಿ ಬಸವರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ದೇಶ ಉಳಿಸಬೇಕೆಂದರೆ ಒಬ್ಬ ಸೈನಿಕರನ್ನು ಉಳಿಸಬೇಕು. ದೇಶದ ಅಭಿವೃದ್ಧಿಗೆ ಒಬ್ಬ ಸೈನಿಕ ಬೇಕು. ದೇಶ ಕಾಯುವ ಸೈನಿಕ ದೇಶದೊಳಗೂ ಕಾಯಲು ಸಿದ್ಧ. ಒಬ್ಬ ದೇಶ ಕಾಯುವ ಸೈನಿಕನಿಗೆ ಮನ್ನಣೆ ಕೊಡದಿದ್ದರೆ ಜನಮನ್ನಣೆ ಇಲ್ಲ ಎಂದರ್ಥ. ದೇಶ ಉಳಿಸಲು ರೈತ ಕುಟುಂಬದಿಂದ ಬಂದಿರುವ ನನಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಜಿ ಸೈನಿಕನಾಗಿ ನಾನು ಹಾಸನ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಇದು ಮತಬಾಂಧವರಲ್ಲಿ ಕೇಳೋದೇನು ಅಂದರೆ, ಈಗೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ದೇಶ ಉಳಿಸಬೇಕು ಅಂದರೆ ಒಬ್ಬ ಸೈನಿಕನ ಉಳಿಸಿದರೆ ದೇಶ ಉಳಿಯುತ್ತೆ. ಜಿಲ್ಲೆಯ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಒಬ್ಬ ಸೈನಿಕ ಬೇಕು ಅನ್ನೋದು ಮತಬಾಂಧವರಲ್ಲಿ ಮೂಡಿ ಬಂದರೆ ಖಂಡಿತ ಈ ಸರಿ ಸುಭದ್ರವಾದ ಸರ್ಕಾರ ಆಗ್ತದೆ. ಆ ದೇಶದ ಹಿತದೃಷ್ಟಿಯಿಂದ, ಜಿಲ್ಲೆಯ ಹಿತದೃಷ್ಟಿಯಿಂದ ಸೈನಿಕನ ಮೇಲೆ ಜನಗಳಲ್ಲಿ ಕಾಳಜಿ ಇದ್ದರೆ ಸೈನಿಕನ ಯಾತಕ್ಕೆ ಬಳಸ್ಕೋತಾರೆ ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಬಟ್ ಇದಕ್ಕೂ ಬಳಸ್ಕೊಳ್ಳಿ ತಮ್ಮ ಸೇವೆ ಮಾಡಲಿಕ್ಕೆ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೈನಿಕ ಸುಮ್ಮನೆ ಎಲ್ಲೋ ಅಂತ ದುಡಿದ್ಬಿಟ್ಟು ಬಂದು ಅವನು ಎಲ್ಲೋ ನಿಮ್ಮನ್ನ ಅಲ್ಲಿ ಕಾಯ್ತಾವನೆ ಅಂದರೆ ಇಲ್ಲೂ ಕಾಯಕ್ಕೆ ಅವನು ರೆಡಿ ಇರ್ತಾನೆ. ಅವನಿಗೆ ತಾವು ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ತಮ್ಮ ಜಿಲ್ಲೆಯ ಸೇವಕನನ್ನಾಗಿ ಮಾಡ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಪಕ್ಷಗಳನ್ನು ತೋರಿರ್ದಿ, ಎಲ್ಲ ಪಕ್ಷಗಳನ್ನು ನೋಡಿದಿರಿ, ಒಬ್ಬ ಸೈನಿಕನನ್ನ ನೋಡಿ. ನೀವು ಒಬ್ಬ ದೇಶ ಕಾಯುವಂತ ಸೈನಿಕನಿಗೆ ನೀವೇನಾದ್ರು ಬೆಲೆ ಕೊಡಲಿಲ್ಲ ಅಂದ್ರೆ ಅದು ಜನ ಮನ್ನಣೆ ಇಲ್ಲ ಅಂತಾನೆ ಲೆಕ್ಕ ತಿಳ್ಕೊಂಬಿಡಿ. ಸೈನಿಕ ಸಿರಪ್ ಎಲ್ಲೋ ಹೋಗಿ ಸ್ಪ್ಲಡ್ ಅಲ್ಲಿ ಜನ ಹೇಳ್ಕೊಂಬರಕ್ಕೆ, ಇದಾಗುತ್ತೆ ಜನ ಹೇಳ್ಕೊಂಬರಕ್ಕೆ, ಜನ ಕಾಯಕ್ಕೆ ಬರ್ಪಲ್ಲಿ ಅಲ್ಲಿ ಇಲ್ಲಿ ಸಾಯ್ತಾ ಇರ್ತಾನೆ. ಆಗ ಅವನೇನಾದ್ರು ಒಬ್ಬ ಸೈನಿಕ ಸತ್ತು ಬಂದ ಅಂದ್ರೆ ಅವನ ಜೊತೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅವನ ಹಿಂದೆ ಬರ್ತೀರಿ. ಈಗ ನಿಮ್ಮ ಮುಂದೆ ಜೀವಂತವಾಗಿ ಬಂದು ನಿಮ್ಮ ಸೇವೆ ಸಲ್ಲಿಸಕ್ಕೆ ಅಂತ ಬಂದು ನಿಂತಿದ್ದಾನೆ ಅಂದಾಗ ಅವನಿಗೆ ನೀವು ತೋರಿಸಬೇಕಾದ ಅಭಿಮಾನ ಈಗಿದೆ. ಈಗ ತಮ್ಮಲ್ಲಿ ಹಿತಾಸಕ್ತಿ ಇದ್ರೆ ಸೈನಿಕನ್ನ ಗೆಲ್ಲಿಸಬೇಕು, ಜಿಲ್ಲೆಯನ್ನ ಉಳಿಸಬೇಕು, ದೇಶವನ್ನ ಉಳಿಸಬೇಕು ಅನ್ನೋದಿದ್ರೆ ಸೈನಿಕನಿಗೆ ಮತ ಕೊಡಬೇಕು ಅಂತ ನಾನು ಜಿಲ್ಲಾ ಸ್ವೀಪ್ ಸಮಿತಿ, ಪುರಸಭೆ ಹಾಗೂ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಗಳಿಂದ ಇಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾರರಲ್ಲಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಲೋಕಸಭಾ ಚುನಾವಣೆಯ ಜಾಗೃತ ಕಾರ್ಯಕ್ರಮದ ಜಾಥಾದಲ್ಲಿ ಉಪವಿಭಾಗಾಧಿಕಾರಿಗಳಾದ ಶ್ರುತಿ ಮಾತನಾಡಿ, ಕಳೆದ ಬಾರಿ 79% ಮತದಾನವಾಗಿತ್ತು. ಈ ಬಾರಿ ಹೆಚ್ಚಿನ ಮತದಾನ ಮಾಡಬೇಕು, ಪ್ರತಿಯೊಬ್ಬರೂ ಸಹ ಮತದಾನ ಮಾಡಬೇಕೆಂದು ಹೇಳಿದರು. ಎಲ್ಲ ಗೊತ್ತಿರೋ ಹಾಗೆ 2024ನೇ ಲೋಕಸಭಾ ಚುನಾವಣೆ ಏಪ್ರಿಲ್ 26ನೇ ತಾರೀಕು ನಡೆಯಲಿದೆ. ನಮ್ಮ ಸಕಲೇಶಪುರ ತಾಲೂಕಲ್ಲಿ ಲಾಸ್ಟ್ ಟೈಮು 79% ಅಷ್ಟು ಮತದಾನ ಆಗಿತ್ತು ಮತ್ತು ನಮ್ಮ ಟೌನ್ ಏರಿಯಾಸಲ್ಲಿ ಬರೀ 76% ಆಗಿತ್ತು. ಹಾಗಾಗಿ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಮತದಾನ ಆಗಬೇಕು, ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಮತದಾರರಿಗೆ ಇದನ್ನು ಅರಿವು ಮೂಡಿಸ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಬೈಕ್ ಜಾಥಾ ಮುಖಾಂತರ ನಾವು ಶುರು ಮಾಡ್ತೀವಿ. ಪ್ರತಿದಿನ ಇದೇ ರೀತಿಯಾಗಿ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಹಲವಾರು ರೀತಿಯಲ್ಲಿ ಮತದಾನದ ಜಾಗೃತಿಯನ್ನು ನಾವು ಮೂಡಿಸ್ತೀವಿ. ಕಡ್ಡಾಯವಾಗಿ ಎಲ್ಲರೂ 26ನೇ ತಾರೀಕು ಬಂದು ತಮ್ಮ ಮತವನ್ನು ಚಲಾಯಿಸಿ ಅಂತ ನಾನು ಸಕಲೇಶಪುರದ ಮತದಾರರಿಗೆ ಎಲ್ಲರೂ. ಬೇಲೂರು ಪಟ್ಟಣದ ಜೆಪಿ ನಗರದ ಐತಿಹಾಸಿಕ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಸದ್ಭಕ್ತರ ಹರ್ಷೋದ್ಗಾರ ಮಧ್ಯೆ ಸಂಭ್ರಮದಿಂದ ನಡೆಯಿತು. ಕಳಸ ಹೊತ್ತ ಮುತ್ತೈದೆಯರಿಂದ ಪೂಜೆ ಸಲ್ಲಿಸಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ವೀರಗಾಸೆ, ಡೊಳ್ಳು ಕುಣಿತದೊಂದಿಗೆ ಭಕ್ತಿ ಭಾವದಿಂದ ಪೂಜಾ ವಿಧಿವಿಧಾನಗಳನ್ನು ಆಚರಿಸಿದರು. ಭಕ್ತರು ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ನಂತರ ಪಟ್ಟಣದ ರಾಜಬೀದಿಗಳಲ್ಲಿ ಉತ್ಸವ ಮೂರ್ತಿಯ ಮೆರವಣಿಗೆ ಮಾಡಲಾಯಿತು. ಹೊಳೆನರಸೀಪುರ ತಾಲೂಕಿನ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೇಯಸ್ ಎಂ ಪಟೇಲ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು.
ಜೆಡಿಎಸ್ ಪಕ್ಷದಲ್ಲಿ ಸುಮಾರು 30 ವರ್ಷಗಳಿಂದಲೂ ಸಕ್ರಿಯವಾಗಿ ಗುರುತಿಸಿಕೊಂಡು ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಾರಗೌಡನಹಳ್ಳಿ ಗ್ರಾಮದ ಮಲ್ಲೇಶ್, ಜೆಡಿಎಸ್ ಪ್ರಭಾವಿ ಮುಖಂಡರಾದ ಸರ್ದಾರ್ ಅಹಮದ್, ಜೆಡಿಎಸ್ ಯುವ ಮುಖಂಡರಾದ ಹಂಗರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನ್ಯಾಮನಹಳ್ಳಿ ಗ್ರಾಮದ ಚಂದ್ರು, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಮಾಯಣ್ಣ ಅವರು ನೂರಾರು ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್, ಪುರಸಭೆ ಮಾಜಿ ಅಧ್ಯಕ್ಷ ಎಚ್ಡಿ ಪುಟ್ಟರಾಜು, ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ರಾಜ್ಯ ಸಂಯೋಜಕ ಮುಜಾಹಿದ್ ಪಾಷಾ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಗೋವಿಂದರಾಜು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಹಾಸನದ ಬಿಜೆಪಿ ಜೆಡಿಎಸ್ ಬಿಕ್ಕಟ್ಟು ಶಮನ. ಈ ಬಾರಿ ಪ್ರಜ್ವಲ್ ಗೆಲುವು ಶತಸಿದ್ಧ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲು ಕಂಕಣಬದ್ಧರಾಗುವಂತೆ ಬಿಜೆಪಿ ಚುನಾವಣೆ ಉಸ್ತುವಾರಿ ಉಪಸಭಾಪತಿ ಪ್ರಾಣೇಶ್ ಕರೆ. ಐಎನ್ಡಿಐಎಯಲ್ಲಿ ಯಾರಾದರೊಬ್ಬರಿಗೆ ಪ್ರಧಾನಿಯಾಗುವ ಯೋಗ್ಯತೆ ಇದೆಯೇ? ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹೇಳಿಕೆ. 41 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್, ಪತ್ನಿ ಹೆಸರಲ್ಲೂ ಇದೆ ಕೋಟಿ ಆಸ್ತಿ. ನಾನು ಲಾಭಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ ಎಂದು ಹೇಳುವ ಮೂಲಕ ರಾಜಕೀಯದ ಮುಂದಿನ ನಡೆಯನ್ನ ಗೌಪ್ಯವಾಗಿರಿಸಿದ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಪರಾಜಿತ ಪಕ್ಷೇತರ ಅಭ್ಯರ್ಥಿ ಎಂಟಿ ಕೃಷ್ಣೇಗೌಡ. ಹಾಸನದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ದಿಢೀರ್ ದಾಳಿ, 7 ಲಕ್ಷಕ್ಕೂ ಹೆಚ್ಚು ಮೊತ್ತದ ಮದ್ಯ ವಶ. ಮತ್ತು ವೋಟು ಹಾಕಿದವರು ಹೀರೋ, ವೋಟು ಹಾಕದವರು ಝೀರೋ, ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿ ಸತ್ಯಭಾಮ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.